ಹರೇ ರಾಮ. ಅತಿಮಧುರ ಚಾಪಹಸ್ತಾಂ ಅಪರಿಮಿತಾಮೋದ ಬಾಣ ಸೌಭಾಗ್ಯಾಂ ಅರುಣಾಂ ಅತಿಶಯ ಕರುಣಾಂ ಅಭಿನವ ಕುಲಸುಂದರೀಂ ವಂದೇ. ಸಕುಂಕುಮ ವಿಲೇಪನಾಂ ಅಲಿಕಚುಂಬಿ ಕಸ್ತೂರಿಕಾಂ ಸಮಂದ ಹಸಿತೇಕ್ಷಣಾಂ ಸಶರ ಚಾಪ ಪಾಶಾಂಕುಶಾಂ ಅಶೇಷ ಜನಮೋಹಿನೀಂ ಅರುಣಮಾಲ್ಯ ಭೂಷಾಂಬರಾಂ ಜಪಾ ಕುಸುಮ ಭಾಸುರಾಂ ಜಪವಿಧೌ ಸ್ಮರೇದಂಬಿಕಾಂ. ಮತ್ತು ಮೊದಲು ಎಲ್ಲ ತಾಯಿಯರ ತಾಯಿಗೆ, ಜಗಜ್ಜನನಿಗೆ, ಮಹಾ ತ್ರಿಪುರ ಸುಂದರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ಲಲಿತೋಪಾಖ್ಯಾನ ಪ್ರವಚನದ ಮುಂದುವರಿಕೆಯಾಗಿ ಇಂದು ಲಲಿತಾದೇವಿಯ ರಥದ ವರ್ಣನೆ. ಹಾಗಾಗಿ ಇಂದು ಕಥೆಯ ನಿರೀಕ್ಷೆ ನಾವು ಮಾಡೋದು ಬೇಡ, ಕೇವಲ ರಥದ ವರ್ಣನೆ ಅದನ್ನು ಮಾತ್ರ ಗಮನಿಸೋಣ. ಕಥೆ ನಿಮಗೆ ಹೊಸತಲ್ಲ ಏನು, ಈ ಕಥೆ ಸ್ವಲ್ಪ ಹೊಸತೇ ಇರ್ಬೋದು, ಆದರೆ ಒಟ್ಟಾರೆ ನೀವು ಬೇಕಾದಷ್ಟು ಕಥೆಗಳನ್ನು ಕೇಳ್ತೀರಿ, ನಿಮ್ಮದೇ ಕಥೆ ಬೇಕಾದಷ್ಟು ಇರ್ತದೆ ಮತ್ತು ಅದಲ್ಲದೆ. ಹಾಗಾಗಿ ಕಥೆಗೆ ಇವತ್ತು ಪ್ರಾಮುಖ್ಯವನ್ನು ಕೊಡೋದು ಬೇಡ. ಅದರ ಬದಲು ಲಲಿತಾದೇವಿಯ ಸುತ್ತಮುತ್ತ ಇರುವ ದೇವತೆಗಳನ್ನು ಅನುಸಂಧಾನ ಮಾಡುವಂಥದ್ದು. ಇದು ನವರಾತ್ರಿ ಅನ್ನೋದು ಮತ್ತೆ ಮತ್ತೆ ಹೇಳ್ತಾ ಇರುವಂತೆ ಮನೋರಂಜನಾ ಕಾರ್ಯಕ್ರಮ ಅಲ್ಲ. ಇದು ದೇವರ ಕಾರುಣ್ಯವನ್ನು ಪಡೆಯತಕ್ಕಂಥ, ದೇವಿಯ ದಿವ್ಯ ಸಾನ್ನಿಧ್ಯವನ್ನು ಅನುಭವಿಸ್ತಕ್ಕಂಥ ಕಾರ್ಯಕ್ರಮ ಇದು. ಹಾಗಾಗಿ ಅಮ್ಮನವರ ಪರಿವಾರ, ಅಮ್ಮನವರ ಸುತ್ತಮುತ್ತ ಯಾರಿರ್ತಾರೆ ಎಂಬುದನ್ನು ಒಂದು ಸಣ್ಣ ಅವಲೋಕನ ಅಷ್ಟೇ, ಹೆಸರುಗಳನ್ನು ಗಮನಿಸುವಂಥದ್ದು ಅಷ್ಟು ಮಾತ್ರ ಇವತ್ತು ಮಾಡಲಿಕ್ಕೆ ಇರುವಂಥದ್ದು. ಈಗ ರಥ ಎನ್ನುವಾಗ ಒಂದು ರಥದಲ್ಲಿ ಎಷ್ಟು ಜನ ಇರೋಕ್ಕೆ ಸಾಧ್ಯ? ಯಾರು ಇರ್ತಾರೆ ಒಂದು ರಥದಲ್ಲಿ? ಅರ್ಜುನನ ರಥ ಅಂದರೆ ಮುಂದೆ ಕೃಷ್ಣ, ಹಿಂದೆ ಅರ್ಜುನ ಅಂತ, ಇಷ್ಟೇ ತಾನೇ ನಮ್ಮ ಮನಸ್ಸಲ್ಲಿ ಬರೋದು. ಮೂರನೇ ಹೆಸರು ಮನಸ್ಸಲ್ಲಿ ಬರ್ತದೆ ನಮಗೆ? ಇಲ್ಲ ಅಲ್ವಾ? ಕೃಷ್ಣ ಅರ್ಜುನ ಅಂತ ಇಷ್ಟು ಮಾತ್ರ ಅಲ್ವಾ? ಆದರೆ ಅಲ್ಲಿಯೂ ಅನೇಕ ದೇವತೆಗಳ ಸನ್ನಿಧಿ ಇರ್ತದೆ. ಧ್ವಜದಲ್ಲಿ ಹನುಮಂತ ಉದಾಹರಣೆಗೆ, ಅನೇಕ ದೇವತೆಗಳ ಸನ್ನಿಧಿ ಇರ್ತದೆ ಅಲ್ಲಿಯೂ ಕೂಡ. ಒಂದು ಸಾಮಾನ್ಯ ಯುದ್ಧದಲ್ಲಿಯೂ ಕೂಡ ಒಂದು ರಥ ಎನ್ನುವಾಗ ರಥಕ್ಕೆ ಸಾರಥಿ ಮಾತ್ರ ಅಲ್ಲ, ಚಕ್ರ ರಕ್ಷಕರು ಅಂತ ಇರ್ತಾರೆ. ಆ ಕಡೆ ಈ ಕಡೆಗೆ ಚಕ್ರ ರಕ್ಷಕರು ಅಂತ, ಹಾಗೆ ಪಾರ್ಶ್ವ ರಕ್ಷಕರು ಅಂತ ಇರ್ತಾರೆ. ಪೃಷ್ಠ ರಕ್ಷಕರು ಅಂದರೆ ಹಿಂಭಾಗವನ್ನು ರಕ್ಷಣೆ ಮಾಡ್ತಕ್ಕ, ಹಿಂದಿಂದ ಆಕ್ರಮಣ ಬರಬಾರ್ದಲ್ವ. ಹಾಗಾಗಿ ಪೃಷ್ಠ ರಕ್ಷಕರು, ಪಾರ್ಶ್ವ ರಕ್ಷಕರು, ಚಕ್ರ ರಕ್ಷಕರು, ಧ್ವಜದೇವತೆ ಇದೆಲ್ಲ ಇರ್ತದೆ ಒಂದು ಸಾಮಾನ್ಯ ವೀರನ ರಥದಲ್ಲಿಯೂ ಕೂಡ. ಲಲಿತಾದೇವಿಯ ರಥ ಹೇಗಿರ್ಬೋದು ಅನ್ನೋದನ್ನು ಗಮನಿಸಬೇಕು. ಅದು ಶ್ರೀಚಕ್ರ ರೂಪವೇ ಹೌದು ಅಂತ. ಆ ಲಲಿತಾದೇವಿಯ ರಥ ಅಂದರೆ ಅದು ಬೇರೆ ಅಲ್ಲ, ಶ್ರೀಚಕ್ರ ಬೇರೆ ಅಲ್ಲ ಅಂತ. ಆದರೆ ಶ್ರೀಚಕ್ರಾರ್ಚನೆಯಲ್ಲಿ ಬರುವ ದೇವತೆಗಳಿಗೂ ಯುದ್ಧಕ್ಕೆ ದೇವಿ ಹೊರಟಾಗಿ ಬರುವಂಥ ದೇವತೆಗಳಿಗೂ ಸ್ವಲ್ಪ ವ್ಯತ್ಯಾಸ ಇದೆ. ಅವ್ರ ವಿನ್ಯಾಸಕ್ಕೂ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಹಾಗೆ ಹೀಗೆ ಶ್ರೀಚಕ್ರಾರ್ಚನೆ ತಂದ್ಕೊಳ್ಬೇಡಿ, ಅದಕ್ಕೂ ಇದಕ್ಕೂ ಸ್ವಲ್ಪ ಅಂತರ ಬರ್ತದೆ. ಆದರೆ ಲಲಿತಾದೇವಿಯ ಪರಿವಾರ ನಮಗೆ ಅಲ್ಲಿ ಗೊತ್ತಾಗ್ತದೆ ಅಂತ, ಅದಕ್ಕೋಸ್ಕರವಾಗಿ ಇದನ್ನು ನಾವು ಹೇಳ್ತಾ ಇರುವಂಥದ್ದು. ಅಗಸ್ತ್ಯರು ಕೂಡ ಹಯಗ್ರೀವನನ್ನು ಕೇಳಿದ್ದಾರೆ, ಚಕ್ರರಾಜ ರಥದ 9 ಪರ್ವಗಳಲ್ಲಿ ಯಾವ ಯಾವ ದೇವತೆಗಳಿರ್ತಾರೆ ಅದನ್ನೆಲ್ಲ ಹೇಳು ನನಗೆ ಎಂಬುದಾಗಿ. ಅವರ ವರ್ಣ ಏನು, ಅವರ ಆಯುಧ ಏನು, ಅವರ ವಸ್ತ್ರ ಏನು, ಇದೆಲ್ಲ ಕೇಳಿದ್ದಾರೆ. ನಿಮಗೆ ಅದೆಲ್ಲ ಹೇಳೋದಿಲ್ಲ ನಾವು ಇವತ್ತು. ಯಾಕೆಂದರೆ ಹೇಳಿದರೆ ನಿಮಗೆ ಮನೆಗೆ ಹೋಗ್ಲಿಕ್ಕೆ ತಡಾಗ್ತದೆ, ನಮಗೆ ಪೂಜೆಗೆ ಹೋಗ್ಲಿಕ್ಕೆ ತಡಾಗ್ತದೆ. ಹಾಗಾಗಿ ಇವತ್ತಿನ ಸಮಯದ ಮಿತಿಯಲ್ಲಿ ಒಂದಿಷ್ಟು ಸಂಕ್ಷೇಪವಾಗಿ ದೇವತೆಗಳ ನಾಮಗಳನ್ನು ಅನುಸಂಧಾನ ಮಾಡೋಣ. ಇದೊಂದು ರೀತಿ ಸಹಸ್ರನಾಮಾರ್ಚನೆ ಇದ್ದಾಗ ಅಂತ ಅಂದ್ಕೊಳ್ಳಿ ನೀವು. ಇದು ಪ್ರವಚನ ಕೂತಿದ್ದೀವಿ ಅಂತ ಅಂದ್ಕೊಳ್ಬೇಡಿ, ನಿಮಗೆ ಬೇಸರ ಬರ್ಬೋದು ಒಂದು ಸ್ವಲ್ಪ ಹೊತ್ತಿಗೆ ಅಂತ. ಹಾಗಾಗಿ ಅದರ ಬದಲಿಗೆ ಒಂದು ಸಹಸ್ರನಾಮಾರ್ಚನೆ, ಬೇರೆ ಬೇರೆ ಹೆಸರುಗಳನ್ನು ಕೇಳುವಂಥದ್ದು ಅಂತ ಅಷ್ಟೇ ಅಂದ್ಕೊಂಡ್ರೆ ಸ್ವಲ್ಪ ನಿಮಗೆ ಕೂತ್ಕೊಳ್ಳಿಕ್ಕೆ ಸೋವಿ ಆಗ್ಬೋದು, ಸುಲಭ ಆಗ್ಬೋದು ಅಂತ. ಈ ಶ್ರೀಚಕ್ರ ಇದೆಯಲ್ಲ, ಶ್ರೀಚಕ್ರದಲ್ಲಿ ಏನೇನಿದೆ ಅನ್ನೋದನ್ನು ಮೊದಲು ನಾವು ಗಮನಿಸ್ಕೊಳ್ಬೇಕು. ನಿಮ್ಮ ಪಾರ್ಶ್ವದಲ್ಲಿಯೂ ಕೂಡ ಇದೆ. ಅದು ದೊಡ್ಡದನ್ನು ಮಾಡಿ ತಂದು ಹಾಕಬೇಕು ಅಂತ ಹೇಳಿದ್ವು.
ಅವರು ಇಷ್ಟೇ ದೊಡ್ಡದನ್ನು ಮಾಡಿತು ಅಂತ ಹಾಕಿದರು ನಿನ್ನೆ. ಇದು ಸಾಲದು ಅಂತ ಹಿಡಿದು ಹಾಗೆ ಮತ್ತು ದೊಡ್ಡದು ಆ ಕಡೆಗೆ ಅಲ್ಲಿ ನಿಮ್ಮ ಬಲಪಾರ್ಶ್ವದಲ್ಲಿ ಎಡಪಾರ್ಶ್ವದಲ್ಲಿ ಇದೆ, ನಮಗೆ ಬಲಪಾರ್ಶ್ವ, ನಿಮಗೆ ಎಡಪಾರ್ಶ್ವದಲ್ಲಿ ದೊಡ್ಡ ಶ್ರೀಚಕ್ರ ಯಂತ್ರದ ಚಿತ್ರ ಇದೆ. ಅದಕ್ಕೆ ತಾಗಿ ಒಂದು ಕುರ್ಚಿ ಇದೆ, ಆ ಕುರ್ಚಿ ತೆಗಿಬೋದು. ಯಾಕೆಂದರೆ ಅದಕ್ಕೆ ತಾಗಿ ಯಾವುದು ಇರೋದು ಬೇಡ ಅಂತ ಅನ್ನೋ ಕಾರಣಕ್ಕೆ ಅದನ್ನು ಬಿಡ್ಬೋದು. ಒಂದು ಶ್ಲೋಕದಲ್ಲಿ ನಮ್ಮ ಪೂರ್ವಜರ ವಿಶೇಷ ಅದೊಂದು ಒಂದೇ ಒಂದು ಶ್ಲೋಕದಲ್ಲಿ ಇದನ್ನು ಪೂರ್ತಿ ನಿರೂಪಣೆ ಮಾಡಿದ್ದಾರೆ. ಆ ಶ್ಲೋಕ ಏನಂದರೆ, ಬಿಂದು ತ್ರಿಕೋಣ ವಸುಕೋಣ ದಶಾರ ಯುಗ್ಮ ಮನ್ವಶ್ವರ ನಾಗದಲ ಸಂಯುತ ಷೋಡಶಾರಂ ವೃತ್ತತ್ರಯಂಚ ಧರಣೀ ಸದನತ್ರಯಂಚ ಶ್ರೀಚಕ್ರಮೇತದುದಿತಂ ಪರದೇವತಾಯ. ಶ್ರೀಚಕ್ರ ಅಂದರೆ ಏನು ಅಂದರೆ ಕ್ರಮವಾಗಿ ಹೇಳ್ತಾ ಹೋಗ್ತಾರೆ. ಅಲ್ಲೂ ಗಮನಿಸ್ಬೋದು, ಇಲ್ಲೂ ಗಮನಿಸ್ಬೋದು. ನಮ್ಗೆ ಎಲ್ಲಿ ಕಾಣ್ತದೋ ಅಲ್ಲಿ ಗಮನಿಸಿ, ಎಲ್ಲರೂ ಒಂದು ಕಡೆ ಗಮನಿಸಿ, ಎರಡು ಕಡೆಯಲ್ಲಿ. ಬಿಂದು ಕಾಣ್ತಾ ಇದೆಯಲ್ವಾ? ಮೊಟ್ಟ ಮೊದಲನೇದಾಗಿ ಬಿಂದು. ಬಿಂದುವಿನ ಬಳಿಕ ತ್ರಿಕೋಣ ಸುಲಭವಾಗಿ ಕಾಣ್ತಾ ಇದೆ ನಿಮಗದು. ಬಿಂದು ಬಿಂದು ಅತ್ಯಂತ ಮಧ್ಯದಲ್ಲಿ ಇರ್ತಕ್ಕಂಥದ್ದು, ಅದನ್ನು ಮಧ್ಯಮ ಪರ್ವ ಅಂತ ಕರೀತಾರೆ. ಆ ಬಿಂದು ಇರುವ ಸ್ಥಾನ ಇದೆಯಲ್ಲ ಅದನ್ನು ಮಧ್ಯಮ ಪರ್ವ ಅಂತ ಕರೀತಾರೆ. ಬಿಂದುವಿನ ಸುತ್ತ ಇರುವಂಥದ್ದು ತ್ರಿಕೋಣ. ತ್ರಿಕೋಣದ ಹೊರಗೆ ವಸುಕೋಣ. ವಸುಕೋಣ ಅಂದರೆ ಅಷ್ಟ ವಸುಗಳಲ್ವಾ, ಅಷ್ಟಕೋಣ ಅಂತ ಲೆಕ್ಕ ಹಾಕಿ. ತ್ರಿಕೋಣದ ಸುತ್ತ ಎಷ್ಟು ಕೋಣ ಇದೆ ಲೆಕ್ಕ ಹಾಕಿ. 8 ಕೋಣಗಳಿದ್ದಾವೆ ಅಲ್ಲಿ ಅಂತ, ಅಷ್ಟಕೋಣ ಅದು ಅಂತ. ಈ ಅಷ್ಟಕೋಣದ ಹೊರಗೆ 2 ದಶಕೋಣಗಳಿದ್ದಾವೆ. ದಶಾರ ಯುಗ್ಮ ಅಂದರೆ ಅಷ್ಟಕೋಣದ ಹೊರಗೆ 2 ದಶಕೋಣಗಳು. ಆ ದಶಕೋಣದ ಹೊರಗೆ ಒಂದು ಚತುರ್ದಶ ಕೋಣ ಇದೆ ಅಂತ, 14 ಕೋಣಗಳು ಇರತಕ್ಕಂಥದ್ದು. ಕೋಣ ಅಂದರೆ ಮೂಲೆ ಅಂತ ಅಷ್ಟೇ ಅರ್ಥ. ಅದಕ್ಕೆ ಕನ್ನಡದ ಕೋಣ ಅಲ್ಲ, ಅದು ಸಂಸ್ಕೃತದ್ದು. ಮೂಲೆ ಅಂತ 16 ಮೂಲೆಗಳಿರ್ತಕ್ಕಂಥದ್ದು ಮನ್ವಶ್ರ. ಅದಾದ ಮೇಲೆ ನಾಗದಲ, ನಾಗ ಅಂದರೆ 8 ದಿಗ್ಗಜಗಳು, ಅಷ್ಟ ನಾಗಗಳು. ಹಾಗಾಗಿ ಅದರ ಹೊರಗಡೆಗೆ 8 ದಳ ಇರತಕ್ಕಂಥ ಒಂದು ಕಮಲ ಇದೆ ನೋಡಿ. ಸುಮಾರು ತಿಳಿಗೆಂಪು ಬಣ್ಣದ ಒಂದು ಕಮಲದ ಚಿತ್ರ ಬಿಡಿಸಿದ್ದಾರೆ ನೋಡಿ. 8 ದಳ ಇದೆ ಅದರಲ್ಲಿ. ಅದರ ಹೊರಗೆ 16 ದಳಗಳು, ಷೋಡಶಾರಂ 16 ದಳಗಳ ಕಮಲ ಇದೆ. ಅದರ ಹೊರಗೆ 3 ವೃತ್ತಗಳಿದ್ದಾವೆ. ವೃತ್ತತ್ರಯಂಚ ಧರಣೀ ಸದನತ್ರಯಂಚ. ಅದರ ಹೊರಗೆ ಚೌಕ ಇದೆ ನೋಡಿ, 4 ದ್ವಾರ ಇದೆ. ಅದಕ್ಕೆ 4 ದ್ವಾರ ಇರ್ತಕ್ಕಂಥ ಚೌಕ. ಆ ಚೌಕ 3, 1 2 3 ಗೆರೆ ಇರಬೇಕಾಗಿರುವಂಥದ್ದು. ವೃತ್ತತ್ರಯಂಚ ಧರಣೀ ಸದನತ್ರಯಂಚ. ಇದು ಶ್ರೀಚಕ್ರಮೇತದುದಿತಂ ಪರದೇವತಾಯ. ಪರದೇವತೆಯ ಶ್ರೀಚಕ್ರ ಅಂದರೆ ಬೇರೆ ಯಾವುದೂ ಅಲ್ಲ, ಇದೇ ಹೌದು ಎಂಬುದಾಗಿ ಅದನ್ನು ತಂತ್ರಶಾಸ್ತ್ರ ನಿರೂಪಣೆ ಮಾಡಿದೆ. ಇದರಲ್ಲಿ ಬೇರೆ ಬೇರೆ ಕಡೆ ದೇವತೆಗಳು ನೆಲೆಸಿರ್ತಾರೆ. ಇದರಲ್ಲಿ ತುಂಬ ದೇವತೆಗಳು. ಆ ಮಧ್ಯಬಿಂದುವಿನ ಮಧ್ಯದಲ್ಲಿ ಅಮ್ಮನವರು. ಆ ಮಧ್ಯಬಿಂದು ನಮಗೆ ತುಂಬ ಚಿಕ್ಕದಾಗಿ ಕಾಣ್ತಾ ಇದೆಯಲ್ಲ, ಅದೇ ತುಂಬ ದೊಡ್ಡ ಪ್ರದೇಶ ರಥದಲ್ಲಿ. ಇದನ್ನು ರಥವಾಗಿ ಕಲ್ಪನೆ ಮಾಡಿಕೊಳ್ಳಿ ನೀವು. ರಥದಲ್ಲಿ ಆ ಮಧ್ಯಬಿಂದು ಎನ್ನುವುದೇ ಒಂದು ವಿಶಾಲವಾದ ಪ್ರದೇಶ. ಅದು ನಮಗಿಲ್ಲಿ ತುಂಬ ಚಿಕ್ಕದಾಗಿ ಕಾಣ್ತಾ ಇದೆ. ಅದರ ಹೊರಗೆ ತುಂಬ ವಿಶಾಲವಾಗಿರ್ತಕ್ಕಂಥ ಒಂದು ರಥ ವಿನ್ಯಾಸ ಇದೆ. ಎಲ್ಲಕ್ಕಿಂತ ಹೊರಗೆ 4 ದ್ವಾರಗಳು. ಆ ರಥಕ್ಕೆ 4 ಕಡೆಯಿಂದ ಏರಲಿಕ್ಕೆ ಸಾಧ್ಯ ಆಗುವಂತೆ 4 ದ್ವಾರಗಳಿದ್ದಾವೆ. ಅಂತ ಅದ್ಭುತವಾಗಿರ್ತಕ್ಕಂಥ 6 ಸಾರಥಿಗಳುಳ್ಳ ಶ್ರೀದೇವಿಯ ಚಕ್ರರಾಜ ರಥ ಇದು. ಇಲ್ಲಿ ಈ ರಥದಲ್ಲಿ ಯಾರ್ಯಾರು ಇರ್ತಾರೆ ಅಮ್ಮನವರ ಆವರಣವಾಗಿ ಪರಿವಾರವಾಗಿ ಅನ್ನೋದನ್ನು ಕೊನೆಯಿಂದ ಹೇಳ್ತಾರೆ, ತುಟ್ಟ ತುದಿಯಿಂದ ಹೇಳ್ತಾರೆ. ಅದನ್ನು ನೀವು ಗಮನಿಸ್ತಾ ಹೋಗಬೇಕು ಅಂತ. ಇಲ್ಲಿ 9ನೇ ಪರ್ವ, 9 ಅಂತ ಹಾಕಿದೆ ನೋಡಿ, ಇಲ್ಲಿ ಸಂಖ್ಯೆಯನ್ನು ಹಾಕಿದೆ 9 ಅಂತ. ಇಲ್ಲಿ 9 ಅಂತ ಹಾಕಿದೆ ನೋಡಿ ಕೆಳಗಡೆ. ಅದು 9 ಗೊತ್ತಾಗೋದಿಲ್ಲ, ಅದು ಎಲ್ಲೂ ಕೂಡ 9 ಅಂತ ಕೆಳಗಡೆ ಹಾಕಿದೆ ನೋಡಿ. 8 ಆದ ಮೇಲೆ ಇರುವಂಥದ್ದು 9 ಅಂತ. ಹಾಗಾಗಿ 9 ನಿಮಗೆ ಸಂಖ್ಯೆ ಸರಿ ಕಾಣದೇ ಇದ್ರೆ 8 ನೋಡ್ಕೊಳ್ಳಿ, ಅಂತ ಇರೋದು 9. ಈ ಕೊನೆ ದ್ವಾರವಾಗಿರ್ತಕ್ಕಂಥ ಕೊನೆ ಆವರಣ ಬೇಲಿ ಥರ ಇದೆ, ಅದನ್ನು ಬಿಟ್ಬಿಡಿ. ಅಲ್ಲೂ ದೇವತೆಗಳು ಇರ್ತಾರೆ, ಅದರ ಪ್ರಸ್ತಾಪ ಇಲ್ಲಿ ಮಾಡ್ತಾ ಇಲ್ಲ. ಅದರ ಒಳಗಡೆಯಿಂದ ದೇವತೆಗಳು ಕ್ರಮವಾಗಿ ವಿನ್ಯಾಸಗೊಳ್ತಾ ಹೋಗ್ತಾರೆ. ಈ 3 ವೃತ್ತ ಏನಿದೆ, ಈ 3 ವೃತ್ತದಲ್ಲಿ ಸಿದ್ಧಿಗಳು, ಸಿದ್ಧಿ ದೇವತೆಗಳು ನೆಲೆಸಿರ್ತಾರೆ. ಸಿದ್ಧಿಗಳು ಯಾವುದೆಲ್ಲ ಅಂದರೆ ಅಣಿಮ, ಮಹಿಮ, ಗರಿಮ, ಲಘಿಮ, ಈಶಿತ್ವ, ವಶಿತ್ವ, ಪ್ರಾಪ್ತಿ ಮತ್ತು ಪ್ರಾಕಾಮ್ಯ ಅಂತ ಸಾಮಾನ್ಯವಾಗಿ
ಅಷ್ಟಸಿದ್ಧಿಗಳು ಪ್ರಸಿದ್ಧ. ಇಲ್ಲಿ ದಶಸಿದ್ಧಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಲ್ಲಿ ಈ ನಿಮಗೆ ಸಂಸ್ಕೃತ ಸಾಹಿತ್ಯ ಪ್ರಪಂಚದಲ್ಲಿ, ಪುರಾಣ ಇತಿಹಾಸಗಳ ಪ್ರಪಂಚದಲ್ಲಿ ನೀವು ನೋಡಿದರೆ ಅಷ್ಟಸಿದ್ಧಿಗಳ ನಿರೂಪಣೆ ಇದೆ ಎಲ್ಲ ಕಡೆಗೂ. ನೀವು ಸಾಧನೆ ಮಾಡಿದಾಗ ಲಭ್ಯ ಆಗುವಂಥದ್ದಿದು. ಹಾಗಾದರೆ ಏನು ಅಂದರೆ, ಅಣಿಮ ಅಂದರೆ ಚಿಕ್ಕದಾಗುವಂಥದ್ದು. ಹನುಮಂತ ಚಿಕ್ಕದಾದ ರೂಪ ಅಂತ ಆಡಿದ ಅಂತ ನಾವು ಕೇಳ್ತೇವಲ್ಲ, ಲಂಕೆಯನ್ನು ಪ್ರವೇಶ ಮಾಡುವಾಗ ಚಿಕ್ಕ ರೂಪ ಅಂತ ಆಡಿದ ಅಂತ. ಸಂಕಲ್ಪ ಮಾತ್ರೇಣ ತತ್ಕ್ಷಣಾದೇವ ಅವಯವಾಪಚಯೇನ ದೇಹಸ್ಯ ಸೂಕ್ಷ್ಮ್ಯಂ. ನಾವು ಸಂಕಲ್ಪ ಮಾಡಿದಾಗ ಈ ದೇಹದ ಅವಯವಗಳಲ್ಲಿ ಚಿಕ್ಕದಾಗಿ ನಾವು ಚಿಕ್ಕ ರೂಪ ಅಂತ ಆಡುವಂತೆ ಆಗಬೇಕಪ್ಪ. ಭವತಿ ಅಣುಹು ಅಂತ, ಇದನ್ನು ಅಣಿಮಾ ಸಿದ್ಧಿ ಅಂತ ಕರೀತಾರೆ. ಆ ಸಿದ್ಧಿಗೊಂದು ದೇವಿ ಇದ್ದಾಳೆ, ಆ ಸಿದ್ಧಿಯನ್ನು ಕೊಡ್ತಕ್ಕಂಥ ದೇವಿ ಅಂತ, ಅಣಿಮಾ ದೇವಿ ಅವಳು ಅಂತ. ಮಹಿಮಾ ಅಂದರೆ ದೊಡ್ಡದಾಗುವಂಥದ್ದು. ಹನುಮಂತ ದೊಡ್ಡದಾಗಿ ಬೆಳೆದ ಅಂತ ಕೇಳ್ತೇವಲ್ವ, ಸಮುದ್ರವನ್ನು ಹಾರುವಾಗ ಪರ್ವತಾಕಾರನಾಗಿ ಬೆಳೆದ ಹನುಮಂತ ಅಂತ, ಅಥವಾ ವಾಮನ ತ್ರಿವಿಕ್ರಮನಾಗಿ ಬೆಳೆದ ಅಂತ ಕೇಳ್ತೇವೆ ನಾವು. ಇಂಥ ಅನೇಕ ಉದಾಹರಣೆಗಳನ್ನ ನಾವು ಪುರಾಣ ಪ್ರಪಂಚದಲ್ಲಿ ನಾವು ಕೇಳ್ತೇವೆ. ನಾವು ದೇಹವನ್ನು ಬೆಳೆಸಿ ದೊಡ್ಡದಾಗುವಂಥದ್ದು ಅಂತ, ಅದೊಂದು ಸಿದ್ಧಿ. ಅದು ಅಸಾಧ್ಯವಾದ ಸಿದ್ಧಿ ಅನ್ನಲ್ಲ, ಸಾಧನೆ ಮಾಡಲಿಕ್ಕೆ ಸಾಧ್ಯ ಇರುವಂಥ ಸಿದ್ಧಿ. ಆದರೆ ಅಷ್ಟು ಶ್ರಮ ಹಾಕಬೇಕಾಗಿಲ್ಲ ನಾವು ಅದಕ್ಕೆ, ಬೇರೆ ಇನ್ನೂ ಹೆಚ್ಚಿನ ಸಾಧನೆ ಮಾಡ್ಬೋದು ಅಷ್ಟೇ ಶ್ರಮದಲ್ಲಿ. ಹಾಗಾಗಿ ಅದು ಇನ್ನೊಂದು ಸಿದ್ಧಿ. ಅದು ಮಹಿಮಾ. ಯಥಾ ತ್ರಿವಿಕ್ರಮಾದೇಹಿ, ವಾಮನ ತ್ರಿವಿಕ್ರಮನಾದ ಹಾಗೆ, ಅದು ಮಹಿಮಾ ಸಿದ್ಧಿ. ಅದು ಇನ್ನು ಲಘಿಮ ಅಂದರೆ ಗುರು ಶರೀರಸ್ಯಾಪಿ ಇಶೀಕಾ ತೋಲವತ ಲಘುತ್ವ. ತುಂಬ ಭಾರಿ ಶರೀರ, ಎಷ್ಟೇ ತೂಕ ಇದ್ದರೂ ಕೂಡ ಅದು ಹತ್ತಿಯ ಹಾಗೆ ಹಗುರಾಗುವಂಥದ್ದು. ಅಥವಾ ಇಶೀಕ ಅಂದರೆ ಹುಲ್ಲಿನ ಮಧ್ಯದಲ್ಲಿ ಒಂದು ತುಂಬ ಸೂಕ್ಷ್ಮವಾಗಿ ಒಂದು ತೆಗಿಲಿಕ್ಕೆ ಬರ್ತಕ್ಕಂಥ ಸಾರ ಭಾಗ ಇರ್ತದೆ ನೋಡಿ, ಅದು ಒಂದು ಒಂದು ತುಂಬ ತೆಳುವಾಗಿರ್ತಕ್ಕಂಥ ನೂಲಾಗಿರುವಂಥದ್ದು, ಅದನ್ನು ಇಶೀಕ ಅಂತ ಕರೀತಾರೆ. ಅಷ್ಟು ಹಗುರವಾಗುವಂಥದ್ದು ಅಂಥ ಸಿದ್ಧಿ. ಹಾಗೆ ಗರಿಮ ಅಂದರೆ ಭಾರ ಆಗ್ತಾ ಹೋಗುವಂಥದ್ದು, ತುಂಬ ಭಾರ ಆಗ್ತಾ ಹೋಗುವಂಥದ್ದು. ನಿಮಗೆ ಮೊನ್ನೆ ಉದಾಹರಣೆ ಕೊಟ್ಟರು, ರಾವಣ ಮತ್ತು ಲಕ್ಷ್ಮಣರ ಮಧ್ಯೆ ಒಂದು ಯುದ್ಧ ಏರ್ಪಡ್ತು. ಯುದ್ಧದಲ್ಲಿ ಲಕ್ಷ್ಮಣ ಮೂರ್ಛಿತನಾಗ್ತಾನೆ. ರಾವಣ ಇದೊಂದು ಅವಕಾಶ ಅಂತ ಭಾವಿಸ್ತಾನೆ, ಈ ಲಕ್ಷ್ಮಣನ ತಗೊಂಡು ಲಂಕೆಯಲ್ಲಿ ಇಟ್ಕೊಂಡು ಬಿಟ್ಟರೆ ಅಲ್ಲಿಂದ ಒತ್ತಡ ತಂತ್ರ ಮಾಡೋಕ್ಕೆ ಶುರು ಮಾಡ್ಬೋದು ಆಮೇಲೆ ಅಂತ, ರಾಮನ ಮೇಲೆ ಅಂತ. ಲಕ್ಷ್ಮಣ ಬೇಕು ನಿನಗೆ, ಹೊರಟೋಗು ಹಿಂದಕ್ಕೆ ಅಂತ. ಈಗ ಲಕ್ಷ್ಮಣನ ಎತ್ತೋ ಪ್ರಯತ್ನ ಮಾಡ್ತಾನೆ, ರಾವಣ ಎತ್ತೋಕ್ಕಾಗಲಿಲ್ಲ. ಯುದ್ಧಕಾಂಡ, ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡ ವರ್ಣನೆ ಮಾಡುವ ಪ್ರಕಾರ ಭೂಮಿಯನ್ನೇ ಎತ್ತಿಬಿಡ್ಬೋದಾಗಿತ್ತು, ಅಷ್ಟು ಶಕ್ತಿ ಹಾಕಿದ್ದಾನೆ. ಆದರೆ ಲಕ್ಷ್ಮಣನನ್ನು ಎತ್ತಲಿಕ್ಕಾಗಲಿಲ್ಲ. ಯಾಕೆಂದರೆ ಗರಿಮ, ಆ ಸಿದ್ಧಿಯ ಪ್ರಯೋಗ ಇದೆ. ತಾನು ವಿಷ್ಣುವಿನ ಒಂದು ಭಾಗ ಅಂತ ಲಕ್ಷ್ಮಣನಿಗೆ ನೆನಪಾದಾಗ, ಅವನು ಭಾರ ಆಗ್ತಾ ಹೋದಾಗ ಎತ್ತಲಿಕ್ಕಾಗಲಿಲ್ಲ. ಈ ಕೃಷ್ಣನ ಕಥೆಯಲ್ಲೂ ಬರ್ತದೆ. ತೊಡೆ ಮೇಲೆ ಮಲಗಿಸ್ಕೊಂಡಿದ್ಲು ಯಶೋದೆ ಕೃಷ್ಣ ಶಿಶುವನ್ನು, ಭಾರ ಆಗ್ತಾ ಹೋಯ್ತಂತೆ. ಎಷ್ಟು ಭಾರ ಅಂದರೆ ತೊಡೆ ಮೇಲೆ ಮಲಗಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ, ಅಷ್ಟು ಭಾರ ಆದಾಗ ಕೆಳಗಿಟ್ಲು ಮಗುವನ್ನು, ನೆಲದಲ್ಲಿ ಮಲಗಿಸಿಲ್ಲ. ಆಗ ಒಂದು ಗಾಳಿ ಬೀಸ್ತು, ಅಲ್ಲಿ ಸುಂಟರ ಗಾಳಿ ಬೀಸ್ತು. ಅದು ಗಾಳಿ ಎಲ್ಲ, ಅದು ತೃಣಾವರ್ತ ಎನ್ನುವ ರಾಕ್ಷಸನಾಗಿದ್ದ. ಅದು ರಾಕ್ಷಸ ಪೂರ್ತಿ ಧೂಳಿಯನ್ನು ಹರಡಿ, ನಂದಗೋಕುಲ ಪೂರ್ತಿ ಧೂಳಿಯನ್ನು ಹರಡಿ ಯಾರಿಗೇನು ಕಾಣ್ತಾ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ಆ ಮಗುವನ್ನು ಎತ್ಕೊಂಡು ಹೋಗ್ತಾನೆ. ಎತ್ಕೊಂಡು ಹೋದರೆ ಕೃಷ್ಣ ಮತ್ತಷ್ಟು ಭಾರ ಆಗ್ತಾ ಹೋದಾಗ ಎತ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಸ್ಥಿತಿ ಅವನಿಗೆ ಬಂತು. ಮತ್ತು ಕೃಷ್ಣ ಅವನನ್ನು ಸಂಹಾರ ಮಾಡ್ತಾನೆ. ಅದು ಮುಂದಿನ ಕಥೆ. ಅದು ಸಿದ್ಧಿ. ಅದು ಯಾವುದು ಅಂದರೆ ಗರಿಮ ಎನ್ನುವ ಸಿದ್ಧಿ. ಅದು ಹಾಗೆ ಲಘಿಮದಕ್ಕೂ ಉದಾಹರಣೆ ಲಕ್ಷ್ಮಣನದ್ದೇ ಉಂಟು. ಅಷ್ಟೊತ್ತಿಗೆ ಹನುಮಂತ ಇಲ್ಲಿಂದ ಬರ್ತಾನೆ. ಒಂದು ಗುದ್ದು ರಾವಣನಿಗೆ ಹತ್ತೂ ಮುಖದಿಂದ ನೆತ್ತರಕಾರುವಂತೆ ಒಮ್ಮೆ ಗುದ್ದಿ ಅವನಲ್ಲಿಂದ ಓಡಿಸ್ತಾನೆ ರಾವಣನನ್ನು. ಆ ಬಳಿಕ ಎತ್ಕೊಂಡು ಹೋದ ಅಂತ, ರಾಮ ಇರುವಿಲಿಗೆ ಲಕ್ಷ್ಮಣನ ಎತ್ಕೊಂಡು ಹೋದ ಅಂತ. ಅಲ್ಲಿ ವಾಲ್ಮೀಕಿ ವರ್ಣನೆ ಮಾಡ್ತಾರೆ, ಹನುಮಂತನ ಪರಮ ಭಕ್ತಿಗೆ ವಶನಾಗಿ ಹಗುರಾದ. ಎಷ್ಟು ಹಗುರ ಅಂದರೆ ಒಂದು ಶಿಶುವಿನ ಹಾಗೆ ಹಗುರಾದ ಅಂತ. ಲಕ್ಷ್ಮಣನ ಉದಾಹರಣೆ ಎರಡಕ್ಕೂ ಇದೆ ಅಂತ. ಹಾಗೆ ಅಣಿಮ, ಮಹಿಮಾ, ಗರಿಮ, ಲಘಿಮ. ಪ್ರಾಪ್ತಿ ಅಂದರೆ ಭೂಮಿಯಲ್ಲೇ ನಿಂತ್ಕೊಂಡು ಚಂದ್ರನನ್ನು ಮುಟ್ಟೋದು ಬೆರಳು ತುದಿಯಿಂದ ಅಂತ, ಅದನ್ನು ಪ್ರಾಪ್ತಿ ಅಂತ ಕರೀತಾರೆ. ಇಂದ್ರಿಯೈ ಪ್ರಾಪ್ತಿ ಯಥಾ ಭೂಮಿಷ್ಠೋಪಿ ಅಂಗುಲ್ಯಗ್ರಹಣ ಚಂದ್ರಮ ಸಂಸ್ಪೃಶತಿ ಅಂತ. ಇಂದ್ರಿಯಗಳಿಂದ ಎಷ್ಟೋ ದೂರದಲ್ಲಿರುವಂಥದ್ದನ್ನು ಕೂಡ ಮುಟ್ಟುವಂಥದ್ದು, ಸಂಪರ್ಕವನ್ನು ಸಾಧನೆ ಮಾಡುವಂಥದ್ದು, ಅದೊಂದು ವಿಶಿಷ್ಟವಾಗಿರುವಂಥ ಸಿದ್ಧಿ. ಅದನ್ನು ಪ್ರಾಪ್ತಿ ಎಂದು ಕರೀತಾರೆ. ಇನ್ನು ಪ್ರಾಕಾಮ್ಯ ಅಂದರೆ ಇಷ್ಟಪಟ್ಟಿದ್ದು ಆಗಬೇಕು. ಪಂಚಭೂತಗಳ ವಿಷಯದಲ್ಲಿ ಇಷ್ಟಪಟ್ಟಿದ್ದಾಗಬೇಕು. ಹಾಗಂದ್ರೆ ಏನು ಅಂದರೆ ನೀರಿನಲ್ಲಿ ಮುಳುಗಿದ ಹಾಗೆ ಭೂಮಿಯಲ್ಲಿ ಮುಳುಗಬೇಕು ಅಂತ ಅನಿಸಿದ್ರೆ ಮುಳುಗಕ್ಕೆ ಬರಬೇಕು ಅವನಿಗೆ.
ಏನದು ಅಂದರೆ ಭೂತಗಳ ಮೇಲೆ ವಿಜಯ ಸಾಧನೆ ಮಾಡಬೇಕಾಗ್ತದೆ. ಪಂಚಭೂತಗಳ ಮೇಲೆ, ನೀರಿನ ಮೇಲೆ ನಡ್ಕೊಂಡು ಹೋಗಬೇಕು ಅಂತ ಅನ್ಸಿದ್ರೆ ನಡ್ಕೊಂಡು ಹೋಗಿ ಬರಬೇಕು ಅವನಿಗೆ, ಗಾಳಿಯಲ್ಲಿ ನಡಿಬೇಕು ನಡೆಯೋಕ್ಕೆ ಬರಬೇಕು ಅವನಿಗೆ, ಬೆಂಕಿಯಲ್ಲಿ ಕೂತ್ಕೊಳ್ಳೋಕೆ ಬರಬೇಕು ಅವನಿಗೆ. ಇದೆಲ್ಲ ಏನಪ್ಪ ಅಂದರೆ ಆ ಭೂತಗಳ ಮೇಲೆ, ಪಂಚಭೂತಗಳ ಮೇಲೆ ವಿಜಯವನ್ನು ಸಾಧನೆ ಮಾಡುವಂಥದ್ದು. ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ನೀವು ಸುಮ್ಮನೆ ಕೇಳ್ಕೊಳ್ಳಿ ಅಷ್ಟೇ. ಆ ದೇವಿಯರ ನಾಮಸ್ಮರಣೆಗೋಸ್ಕರ ಇರುವಂಥದ್ದು. ದೊಡ್ಡವರಿಗೆ ತಾನಾಗಿರ್ತದೆ ಇಂಥದ್ದೆಲ್ಲ. ಯಥಾ ಉದಕೇ ನಿಮಜ್ಜತಿ ತಥಾ ಭೂಮಮಪಿ ನಿಮಜ್ಜತಿ. ನೀರಿನಿಂದ ಮುಳುಗಿದಾಗಿ ಭೂಮಿಯಲ್ಲೂ ಮುಳುಗೋಕ್ಕೆ ಬರುವಂಥ ಸಿದ್ಧಿ, ಅಥವಾ ಪಂಚಭೂತಗಳನ್ನು ಬೇಕಾದಂತೆ ಬೆಳೆಸಿಕೊಳ್ಳುವಂಥ ಸಿದ್ಧಿ ಇದು. ಇನ್ನು ವಶಿತ್ವಂ ಅಂದರೆ ಯಾವುದೇ ವಸ್ತುವನ್ನು ರೂಪಾಂತರಗೊಳಿಸುವಂಥ ಸಿದ್ಧಿ ಇದು ಅಂತ. ಒಂದು ಬೆಕ್ಕನ್ನು ನಾಯಿಯಾಗಿ ಪರಿವರ್ತನೆ ಮಾಡೋದು, ಉದಾಹರಣೆಗೆ ನಾನು ನಿಮ್ಗೆ ಹೇಳೋದು. ಅಥವಾ ಕಬ್ಬಿಣವನ್ನು ಬಂಗಾರವಾಗಿ ಪರಿವರ್ತನೆ ಮಾಡೋದು. ಇನ್ನು ಸಾಯಂಕಾಲ ನಮ್ಮ ಭೇಟಿ ಕೇಳ್ತಿರೋ ಏನೋ ನೀವು ಗೊತ್ತಿಲ್ಲ, ಅದು ಹೇಗಾಗ್ತದೆ ಹೇಳಿ ಮತ್ತೆ ಕೇಳ್ತಿರೋ ಏನೋ ಗೊತ್ತಿಲ್ಲ. ಇದ್ರ ಗುಟ್ಟು ಹೇಳೋದಿಲ್ಲ, ನಾನು ಕೇಳಿದ್ರು ಈಗಲೇ ಹೇಳ್ಬಿಡ್ತೇನೆ. ಯಾಕೆಂದ್ರೆ ಇದು ನಿಮ್ಗೆ ಒಳ್ಳೇದು ಮಾಡುವಂಥದ್ದೆಲ್ಲ ಇದೇನು, ಇದ್ರ ಹಿಂದೆ ಹೋಗ್ಬಾರ್ದು ನಾವು ಇಂಥದ್ರ ಹಿಂದೆ. ಆದರೆ ಇದು ಬರ್ತದೆ, ಇದಾಗಿ ಕೆಲವು ಬಾರಿ ಬಂದು ನಮಗೆ ದೇವರ ಕೆಲಸ, ದೇವರ ಕಾರ್ಯ, ಸತ್ಕಾರ್ಯ, ಧರ್ಮ ಕಾರ್ಯ ಆಗಬೇಕು ಅಂತ ಒಲಿದು ಬರೋದುಂಟು, ಅದು ಬೇರೆ ವಿಷಯ. ಇದ್ರ ಹಿಂದೆ ನಾವು ಹೋಗಬಾರ್ದು. ಹಾಗೆ ಜಗತ್ತಿನ ವಿಷಯವನ್ನು ಬಿಟ್ಟು ಈಗ ಸೃಷ್ಟಿಯನ್ನೇ ಬದಲಾವಣೆ ಮಾಡುವಂಥದ್ದಕ್ಕೆ ಸಾಧ್ಯ ಇಲ್ವಂತ ಇದರಲ್ಲಿ, ಈ ವಶಿತ್ವ ಸಿದ್ಧಿಯಲ್ಲಿ. ಆದರೆ ಒಂದೊಂದು ವಸ್ತುವನ್ನು ವ್ಯಷ್ಟಿ ಪರಿವರ್ತನೆ ಮಾಡ್ಬೋದು, ಸಮಷ್ಟಿ ಪರಿವರ್ತನೆ ಮಾಡೋಕ್ಕಾಗೋದಿಲ್ಲ ಅಂತ. ಒಂದೊಂದು ಚಿಕ್ಕ ಚಿಕ್ಕ ವಸ್ತುವನ್ನು, ದೊಡ್ಡ ದೊಡ್ಡ ವಸ್ತುವನ್ನು ಬದಲಾವಣೆ ಮಾಡೋಕ್ಕಾಗುತ್ತೆ. ಋಷಿಮುನಿಗಳ ಕಥೆಯನ್ನು ಕೇಳಿದ್ರಿ ನೀವು, ಹಾಗೆಲ್ಲ ಬದಲಾವಣೆಗಳನ್ನು ಮಾಡ್ತಿದ್ರು ಅಂತ. ಅದು ವಶಿತ್ವ ಎನ್ನುವಂಥ ಸಿದ್ಧಿ ಅಂತ. ಕೊಟ್ಟ ಕೊನೆಯದು ಈಶಿತ್ವ ಎನ್ನುವ ಸಿದ್ಧಿ. ಅದು ಈಶಿತ್ವ ಅಂದರೆ ಯಾವುದನ್ನು ಬೇಕಾದರೂ ಸೃಷ್ಟಿ ಮಾಡ್ತಾನೆ, ಯಾವುದನ್ನು ಬೇಕಾದರೂ ನಾಶ ಮಾಡ್ತಾನೆ, ಯಾವುದನ್ನು ಬೇಕಾದರೂ ಉಳಿಸ್ತಾನೆ. ಸೃಷ್ಟಿ ಸ್ಥಿತಿ ಲಯಗಳ ಶಕ್ತಿ ಇದು. ಜಗತ್ತಿನ ವಿಷಯಕ್ಕಲ್ಲ, ಒಂದೊಂದು ವಸ್ತು ಬಗ್ಗೆ ಇರುವಂಥದ್ದು. ಜಗತ್ತಿನ ಬಗ್ಗೆ ಬಂದರೆ ಅವನು ಈಶ್ವರ ಆಗ್ತಾನೆ, ಪರಮೇಶ್ವರ ಆಗ್ತಾನೆ. ಇದು ಒಂದೊಂದು ವಸ್ತು ಬಗ್ಗೆ. ವಿಶ್ವಾಮಿತ್ರರ ಬಗ್ಗೆ ನಾವು ಕೇಳ್ತೇವೆ. ವಿಶ್ವಾಮಿತ್ರರು ಹೊಸದಾದ ಗ್ರಹಮಂಡಲ ಸೃಷ್ಟಿ ಮಾಡಿದರು, ನಕ್ಷತ್ರ ಮಂಡಲ ಸೃಷ್ಟಿ ಮಾಡಿದರು, ಸಪ್ತರ್ಷಿಗಳನ್ನೆಲ್ಲ ಸೃಷ್ಟಿ ಮಾಡೋಕ್ಕೆ ಹೊರಟಿದ್ರು ಅವರು. ಹೀಗೆಲ್ಲ ನಾವು ಕೇಳ್ತೇವೆ ನಾವು ಅದನ್ನು ಅಂತ. ಹಾಗೆ ಸೃಷ್ಟಿ ಮಾಡುವ, ಲಯ ಮಾಡುವ ಅಥವಾ ಉಳಿಸುವ ಶಕ್ತಿಗಳಿದೆಯಲ್ಲ, ಇದನ್ನು ಸಿದ್ಧಿಗಳು ಅಂತ ಕರೀತಾರೆ. ಇದನ್ನು ಈ ಅಷ್ಟಸಿದ್ಧಿಗಳೇ ಪ್ರಸಿದ್ಧ. ಇವು ಮುಕ್ತಿಗೆ ಅಡ್ಡಿ ಅಂತ ಪತಂಜಲಿ ಯೋಗಸೂತ್ರ ಹೇಳುವಂಥದ್ದು. ಸಮಾಧವು ಉಪಸರ್ಗಾಹ ಅಂತ. ನೀವು ಮುಕ್ತಿ ಪಡಿಬೇಕು ಅಂತಂದರೆ ಅದು ಅಡ್ಡ ಇದು ಅಂತ, ಇದ್ರ ಹಿಂದೆ ಹೋಗಬಾರ್ದು ಅಂತ, ಮುಕ್ತಿ ಸಿಗೋದಿಲ್ಲ ಅಂತ. ಆದರೆ ಇಲ್ಲಿ ಅಷ್ಟಸಿದ್ಧಿಗಳ ಜೊತೆಯಲ್ಲಿ ಮತ್ತೆರಡು ಸಿದ್ಧಿಯನ್ನು ಹೇಳ್ತಾರೆ. 9ನೇದು ಯಾವುದು ಅಂದರೆ ಮುಕ್ತಿ ಸಿದ್ಧಿ ಅಂತಲೇ 9ನೇದು. ತುಂಬ ಅಪರೂಪದ್ದು. ಇದೆಲ್ಲವನ್ನೂ ದಾಟಿ, ಇಡೀ ಬ್ರಹ್ಮಾಂಡ ಚಕ್ರವನ್ನು ದಾಟಿ, ಅದನ್ನು ಮೀರಿ ಅದರ ಆಚೆಗಿರ್ತಕ್ಕಂಥ ಚೈತನ್ಯದಲ್ಲಿ ಹೋಗಿ ಲಯವನ್ನು ಹೊಂದುವಂಥ, ಶಾಶ್ವತವಾಗಿ ಲಯವನ್ನು ಹೊಂದುವಂಥ ಮುಕ್ತಿ ಸಿದ್ಧಿ ಇದೆಯಲ್ಲ, ಅದು 9ನೇದು. 10ನೇದು ಸರ್ವಕಾಮ ಅಂತ. ಸರ್ವಕಾಮ ಅಂದರೆ ಅದು ಇದು ಅಂತಲ್ಲ, ಕೇಳಿದ್ದಾಗಬೇಕು, ಅಪೇಕ್ಷೆ ಪಟ್ಟಿದ್ದಾಗಬೇಕು, ಅದು ಸರ್ವಕಾಮ ಎನ್ನುವಂಥ ಸಿದ್ಧಿ. ಈ 10 ಸಿದ್ಧಿಗಳು ದೇವಿಯ ರಥದ 9ನೇ ಆವರಣದಲ್ಲಿ ವಾಸ ಮಾಡ್ತಾರಂತೆ. 9ನೇ ಪರ್ವದಲ್ಲಿ ನೆಲೆಸಿದ್ರಂತೆ. ಯುದ್ಧಕ್ಕೆ ಹೊರಟಾಗ ಇದ್ರೂ ಅಲ್ಲಿ ಸುತ್ತ ಅಂತ ಅವರಲ್ಲ ಅಂತಂದರೆ ಆ ದೇವಿ ಅಂತವಳು ಅಂತ. ದೇವಿ ಇರುವಲ್ಲಿಂದ 9 ಆವರಣಗಳ ಆಚೆಯಲ್ಲಿ ಸಿದ್ಧಿಗಳು ಬರಬೇಕಾದ್ರೆ ಅವಳಂಥವಳಾಗಿರಬೇಕು ಅಂತ, ಇದೆಲ್ಲವನ್ನು ಕೂಡ ಆಳುವಂಥವಳು ಅಂತ. ಹಾಗೆ ಇದೇ ಈ ವೃತ್ತತ್ರಯದಲ್ಲಿಯೇ ಪೂರ್ವಾರ್ಧದಲ್ಲಿ ಮಾತೃಕಾ ಶಕ್ತಿಗಳು, ಬ್ರಾಹ್ಮಿ ಬ್ರಹ್ಮನ ಸ್ತ್ರೀರೂಪ, ಮಾಹೇಶ್ವರಿ ಶಿವನ ಸ್ತ್ರೀರೂಪ, ಕೌಮಾರಿ ಸ್ಕಂದನ ಸ್ತ್ರೀರೂಪ, ವೈಷ್ಣವಿ ವಿಷ್ಣುವಿನ ಸ್ತ್ರೀರೂಪ, ವಾರಾಹಿ ವರಾಹಾವತಾರದ ಸ್ತ್ರೀರೂಪ, ಹಾಗೆ ಮಾಹೇಂದ್ರಿ ಇಂದ್ರನ ಸ್ತ್ರೀರೂಪ, ಚಾಮುಂಡ ಅವಳೇ. ಸ್ತ್ರೀರೂಪ ಪುರುಷರೂಪ ಏನೋ ವ್ಯತ್ಯಾಸ ಏನೂ ಇಲ್ಲ ಅಂಥದ್ದು ಅಂತ. ಸ್ತ್ರೀರೂಪವೇ ಹೋದಾದರೂ ಕೂಡ ಎಲ್ಲ ಪೌರುಷವೂ ಇರ್ತಕ್ಕಂಥದ್ದು ಚಾಮುಂಡ ಎನ್ನುವಂಥದ್ದು. ಇದು ಸಪ್ತ ಮಾತೃಕೆಯರು, ಮಾತೃಕಾ ಗಣ ಅಂತ ಕರೀತಾರೆ. 7 ಯಾವಾಗಲೂ ಒಟ್ಟಿಗೆ ಇರುವಂಥದ್ದು ಇದು. 8ನೇಯವಳಾಗಿ ಮಹಾಲಕ್ಷ್ಮಿ ಇದ್ದಳು ಅಲ್ಲಿ. ಇನ್ನು ಮುದ್ರಾದೇವಿಯರು ಅಂತ 12 ಮುದ್ರಾದೇವಿಯರು ಬರ್ತಾರೆ. ಮುದ್ರೆಗಳು ಅಂದರೆ ಉದಾಹರಣೆಗೆ ನಿಮ್ಗೆ ತುಂಬ ಪ್ರಸಿದ್ಧವಾಗಿ ನೀವು ಇದು ಗೊತ್ತಿದೆ ನಿಮಗೆ ಅಲ್ವಾ, ಇದು ಗೊತ್ತಿದೆ ಅಂದರೆ ಹೀಗೆ ಮಾಡೋಕ್ಕೆ ಗೊತ್ತಿದೆ ಅಂತ. ಇದಕ್ಕೆ ತುಂಬ ಆಳಾಗಲ ಇರ್ತದೆ. ಅದಕ್ಕೆ ಎಷ್ಟು ಆಳಾಗಲ ಅಂದರೆ ಇದು ದೇವರಂತೆ, ಇದು ಜೀವನಂತೆ, ಅದೆರಡು ಸೇರುವಂಥದ್ದು ಅದು ಅಂತ. ನಮ್ಮ ಬರೀ ಹೀಗಂದ್ರೆ ಸಾಲದದು, ಅದು ಒಳಗಡೆ ಸೇರಬೇಕು. ಅದು ಜೀವದೇವರು ಒಳಗಡೆ ಸೇರಿದರೆ ಹೊರಗಡೆ ಕೈಯನ್ನು ಬಿಡಿಸೋಕೆ ಬರೋದಿಲ್ಲ ಅಂತ ಬಲ್ಲವರು ಹೇಳ್ತಾರೆ, ಜ್ಞಾನಿಗಳು ಹೇಳ್ತಾರೆ.
ಇವು ಸೇರಿದ್ದನ್ನು ಬಿಡಿಸೋಕೆ ಆಗೋದಿಲ್ಲ ಅಂತ. ನಾವು ಈಗ ಮಾಡ್ಕೊಂಡ್ರೆ ಯಾರು ಬೇಕಾದ್ರೂ ಬಿಡಿಸ್ಬೋದು ಅದನ್ನು, ಅದು ಒಳಗೆ ಸೇರದೇ ಇರೋದ್ರಿಂದ ಹಾಗೆ ಅದು ಅಂತ. ಹಾಗಾಗಿ ಅದು ಚಿನ್ ಮುದ್ರೆ, ಅದು ಜ್ಞಾನ ಮುದ್ರೆ ಅದು. ಹೀಗೆ ಅನೇಕ ಮುದ್ರೆಗಳಿದೆ. ಈ ಬೆರಳುಗಳಿಂದಲೇ ಪ್ರಪಂಚವನ್ನು ಕುಣಿಸ್ಬೋದು ಅಂತ. ಈ ಬೆರಳುಗಳನ್ನು ಬೇರೆ ಬೇರೆ ರೀತಿಯ ವಿನ್ಯಾಸಗಳನ್ನು ಮಾಡಿ ಅದನ್ನು ಹಾಗೆ ಸ್ಥಿರವಾಗಿ ಇಟ್ಕೊಂಡು ಸಾಧನೆ ಮಾಡೋದ್ರಿಂದ ಏನೇನೋ ಮಾಡೋಕ್ಕೆ ಸಾಧ್ಯ ಇದೆ ಅಂತ. ಅಗಡಿತ ಘಟನೆಗಳನ್ನೆಲ್ಲ ಮಾಡೋಕ್ಕೆ ಸಾಧ್ಯ ಇದೆ. ಅಂಥ ಮುದ್ರೆಗಳಿದ್ದಾವೆ ಅಂತ. ಆ ಮುದ್ರಾದೇವಿಯರು ಅಲ್ಲಿಯೇ ಆ ಕೊನೆಯ ವೃತ್ತತ್ರಯದಲ್ಲಿ ಅವರು ನೆಲೆಸಿದ್ರು ಅಂತ ಲಲಿತೋಪಾಖ್ಯಾನ ಹೇಳ್ತದೆ. ಏನಪ್ಪ ಮುದ್ರಾದೇವಿಯರು ಯಾರೆಲ್ಲ ಅಂದರೆ ಸರ್ವ ಸಂಕ್ಷೋಭಿಣಿ ಒಂದು ಮುದ್ರೆ ಅದು. ಅಂದರೆ ಎಲ್ಲವನ್ನೂ ಕ್ಷೋಭೆಗೊಳಿಸೋಕ್ಕೆ ಸಾಧ್ಯ ಇದೆ ಅಂತ. ಒಂದು ಮುದ್ರೆಯಿಂದ ನಮ್ಮ ಕೈಲಿ ನಾವು ಮಾಡ್ಕೊಳ್ಳೋಂಥ ಒಂದು ಮುದ್ರೆಯಿಂದ ಎಲ್ಲವನ್ನೂ ಕ್ಷೋಭೆಗೊಳಿಸೋಕ್ಕೆ ಸಾಧ್ಯ ಇದೆ ಅಂತ. ಸರ್ವ ಸಂಕ್ಷೋಭಿಣಿ ಅಂತ ಹೆಸರು ಆ ಮುದ್ರೆಗೆ ಅಂತ. ಸರ್ವ ವಿದ್ರಾವಿಣಿ ಅಂತ, ಓಡಿಸ್ಬೋದು, ಎಲ್ಲವನ್ನೂ ಓಡಿಸ್ಬೋದು, ಹತ್ತಿರ ಬಂದಿದ್ದನ್ನೆಲ್ಲವನ್ನು ಕೂಡ. ಸರ್ವ ವಿದ್ರಾವಿಣಿ, ಸರ್ವ ಆಕರ್ಷಣಿಕ, ಎಲ್ಲವನ್ನು ಸೆಳೆಯುವಂಥದ್ದು. ಸರ್ವ ವಶಂಕರಿ, ಎಲ್ಲವನ್ನೂ ವಶದಲ್ಲಿಟ್ಕೊಳ್ಳುವಂಥದ್ದು, ವಶ್ಯ. ಸರ್ವೋನ್ಮಾದನ, ಹುಚ್ಚು ಹಿಡಿಸುವಂಥದ್ದು. ಪ್ರಯೋಗ ಮಾಡಿದಾಗ ಯಾರ ಮೇಲೆ ಪ್ರಯೋಗ ಆಗ್ತದೋ ಅವರಿಗೆ ಹುಚ್ಚು ಹಿಡಿಯುವಂತೆ ಮಾಡುವಂಥದ್ದು. ಸರ್ವೋನ್ಮಾದನ, ಸರ್ವ ಮಹಾಂಕುಶ ಅಂದರೆ ಒಂದು ಅಂಕುಶವನ್ನು ಹಾಕುವಂಥದ್ದು, ನಿಯಂತ್ರಣ ಮಾಡುವಂಥದ್ದು. ಸರ್ವ ಖೇಚರ, ಸರ್ವ ಬೀಜ, ಸರ್ವಯೋನಿ, ಸರ್ವ ತ್ರಿಖಂಡಿಕ, ಸಿದ್ಧಿ ಮತ್ತು ಬ್ರಾಹ್ಮಿ ಎಂಬ ಈ 12 ಮುದ್ರಾದೇವಿಯರು ವೃತ್ತತ್ರಯದಲ್ಲಿ, ಕೊಟ್ಟ ಕೊನೆಯ ವೃತ್ತದಲ್ಲಿ ಅವರು ವಾಸವಾಗಿದ್ದರು. ಈ ಮುದ್ರೆಯಲ್ಲಿ, ಈ ಲಲಿತೋಪಾಖ್ಯಾನದಲ್ಲಿ ಮುದ್ರೆಯ ಬಗ್ಗೆ ಮುಂದೆ ತುಂಬ ವಿವರಣೆಗಳು ಬರ್ತವೆ. ಈ ಪ್ರವಚನದಲ್ಲಿ ಅದು ಬರಲಿಕ್ಕಿಲ್ಲ, ಬರೋ ಸಾಧ್ಯತೆ ಇಲ್ಲ. ಮುಂದಿನ ಭಾಗದಲ್ಲಿ ಇರುವಂಥದ್ದು ತುಂಬ ತುಂಬ ಬೇರೆ ಬೇರೆ ಬಗೆಯ ಮುದ್ರೆಗಳು, ಅವುಗಳ ಫಲಗಳು ಎಲ್ಲ ಇದೆ. ಆದರೆ ಇದಕ್ಕೆ ಮುದ್ರೆಗೆ ಮೋಕ್ಷಕ್ಕೆ ಕರ್ಕೊಂಡು ಹೋಗುವ ಶಕ್ತಿ ಇದೆ. ಆ ಮುದ್ರೆ ಶಬ್ದಕ್ಕೆ ಅರ್ಥವೇ ಮುದಂ ರಾತಿ, ಆನಂದವನ್ನು ಕೊಡಬಲ್ಲದು ಅಂತ. ನೀವು ಹಾಗೆ ಒಂದು ವಿನ್ಯಾಸ ಮಾಡ್ಕೊಂಡು ಕೂತ್ಕೊಂಡ್ರೆ ಆ ಪ್ರತಿಯೊಂದು ವಿನ್ಯಾಸವೂ ಕೂಡ ನಿಮ್ಮನ್ನು ಆನಂದಕ್ಕೆ ಕರೆದೊಯ್ಯಬಲ್ಲದು, ಅಂತರ ಆನಂದಕ್ಕೆ, ಬ್ರಹ್ಮಾನಂದಕ್ಕೆ, ಪರಮಾನಂದಕ್ಕೆ ಕರೆದೊಯ್ಯಬಲ್ಲದು ಎಂಬ ಕಾರಣಕ್ಕೆ ಅದನ್ನು ಮುದ್ರಾ ಎಂಬುದಾಗಿ ಬಲ್ಲವರು ಕರೆದಿದ್ದಾರೆ. ಹಾಗೆ ಬಗೆ ಬಗೆಯ ಮುದ್ರೆಗಳು ಮತ್ತು ಅದಕ್ಕೆ ಅಧಿದೇವತೆಗಳು, ಬಗೆ ಬಗೆಯ ಮುದ್ರೆಗಳಿಗೆ ಬಗೆ ಬಗೆಯ ಅಧಿದೇವತೆಗಳು, ಅವರೆಲ್ಲ ದೇವಿಯ ಅಧೀನ. ಶ್ರೀಚಕ್ರದ ಚಕ್ರರಾಜ ರಥದಲ್ಲಿ ಅವರೆಲ್ಲ ಏರಿ ಕುಳಿತಿದ್ರು. ದೇವಿಯ ರಥದಲ್ಲಿ 9ನೇ ಆವರಣದಲ್ಲಿ ನೆಲೆಸಿದ್ರು ಆ ದೇವತೆಗಳು ಅನ್ನೋದನ್ನು ಲಲಿತೋಪಾಖ್ಯಾನ ಹೇಳ್ತದೆ. ಹಾಗೆ ಈ ಮುಬ್ಬಗೆಯ ದೇವಿಯರು, ಸಿದ್ಧಿದೇವಿಯರು ಮತ್ತು ಮಾತೃಶಕ್ತಿಯರು ಮತ್ತು ಮುದ್ರಾದೇವಿಯರು, ಮುಬ್ಬಗೆಯ ದೇವಿಯರು, ಈ 3 ಗೆರೆ ಇದೆಯಲ್ಲ ವೃತ್ತತ್ರಯ, ಅಲ್ಲಿ ನೆಲೆಸಿದ್ರಂತೆ. ಆ ದೇವಿಯರ ವರ್ಣನೆಗಳಿದೆ. ಅವರ ಬಣ್ಣ ಏನು, ಆಯುಧ ಏನು, ವಸ್ತ್ರ ಏನು, ಅದೆಲ್ಲ ಇದೆ ಇಲ್ಲಿ. ಇನ್ನು ಅಷ್ಟಮ ಪರ್ವ, 8ನೇ ಪರ್ವದಲ್ಲಿ ಯಾರಿರ್ತಾರೆ ಅನ್ನೋದು. 8ನೇ ಪರ್ವ ನಮಗೆ ಕಾಣ್ತದೆ ಅಂತ ಅಂದ್ಕೊಳ್ತೇನೆ. ಅಲ್ಲಿ ತುಂಬ ದೊಡ್ಡದಾಗಿ ಬರ್ಕೊಂಡಿದೆ 8 ಅಂತ. ಅದು ಕಾಣದೇ ಇದ್ದರೆ ವೈದ್ಯರು ಸಹಕಾರ ಪಡ್ಕೊಳ್ಬೇಕಾಗಿ ಬರ್ಬೋದು. ಅಷ್ಟು ದೊಡ್ಡದಾಗಿ ಬರೆದಿದೆ, ಇಲ್ಲಿದೆ ನೋಡಿ. ಈ ಇದೆಲ್ಲವೂ ಕೂಡ ಬರೀ 8 ಅಂತ ಬರ್ಕೊಂಡು ಇಲ್ಲಿ ಮಾತ್ರ ಅಂತಲ್ಲ, ಇದು ಇಡೀ ಈ 16 ದಳಗಳು, 16 ದಳಗಳಲ್ಲಿ 16 ದೇವತೆಯರು ವಾಸ ಮಾಡ್ತಾರೆ. ಈ ದೇವತೆಗಳ ಗುಂಪನ್ನು ಗುಪ್ತ ದೇವತೆಗಳು ಅಂತಲೇ ಕರೀತಾರೆ. ಈ ದೇವತೆಗಳು ತುಂಬ ಗೋಪ್ಯ ಅಂತ. ಈಗ ನಾವು ನಿಮಗೆ ಇಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೇವೆ ಅದನ್ನೆಲ್ಲ ಈ ಸಭಾ ಮಧ್ಯದಲ್ಲಿ, ಆದರೂ ಗುಪ್ತವೇ. ಯಾಕೆಂದರೆ ಈ ಲಲಿತೋಪಾಖ್ಯಾನ ಪ್ರವಚನದಲ್ಲಿ ನಾವು ಯಾವಾಗಲೂ ನೋಡಿದೆ, ಅದು ಯಾವುದೋ ಎಲ್ರಿಗೂ ಬರೋಕ್ಕೆ ಸಾಧ್ಯ ಆಗೋದಿಲ್ಲ, ಅದಕ್ಕೆ ಅಂತ ಬಂದು ಕೂತ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅಂತ. ಒಂದು ಸಾರಿ ಒಂದು ದೊಡ್ಡ ಜಾಗದಲ್ಲಿ ಈ ಲಲಿತಾ ಪ್ರವಚನ ಇಟ್ಟಿದ್ದು, ಆದರೂ ಒಂದು ಸೀಮಿತ ಜನಗಳೇ ಬಂದಿದ್ದರು ಅದಕ್ಕೆ. ಇನ್ನೊಂದು ಸತಿ ಈಗಲೂ ತುಂಬ ಜನಗಳಿದ್ದಾರೆ, ಅದ್ರ ಕೂತ್ಕೊಳ್ಳೋ ಜಾಗವೇ ಕಡಿಮೆ ಇದೆ ಇಲ್ಲಿ, ತುಂಬ ಜನ ಕೂತ್ಕೊಳ್ಳೋಕೆ ಆಗೋದಿಲ್ಲ ಇಲ್ಲಿ, ತಾನಾಗಿ ಹಾಗೆ ಬರ್ತದೆ ಇದು ಅಂತ. ನೀವು ಅಂತರ್ಜಾಲದಲ್ಲಿ ನೋಡೋದು, ಬೇರೆ ಕಡೆ ಪರದೆಯಲ್ಲಿ ನೋಡೋದು, ಅದು ಬೇರೆ ವಿಷಯ. ಅದು ಸಮ್ಮುಖದಲ್ಲಿ ಕೂತ್ಕೊಂಡು ಕೇಳೋದಕ್ಕೆ ಒಂದು ಮಿತವಾದ ಅವಕಾಶವೇ ಇರ್ತದೆ, ಮತ್ತು ಎಲ್ರಿಗೂ ಭಾಗವಹಿಸೋಕೆ ಸಾಧ್ಯ ಆಗೋದಿಲ್ಲ. ಎಲ್ಲರೂ ಕಿವಿಗೆ ಹೋದರೆ ಹದಿಯಕ್ಕೆ ಹೋಗೋದಿಲ್ಲ ಅದು. ಹಾಗಾಗಿ ಆಕೆ ತನ್ನ ಗೋಪ್ಯವನ್ನು ಕಾಪಾಡ್ತಾಳೆ. ಈ ಗುಪ್ತ ದೇವತೆಗಳು ಯಾರೆಲ್ಲ ಅಂದರೆ 16 ಗುಪ್ತ ದೇವತೆಗಳು, ಇವೆಲ್ಲ ಆಕರ್ಷಣ ದೇವತೆಗಳು. ಅವರ ಹೆಸರು ಮಾತ್ರ ಕೇಳಿ ಶುಭವೇ ಇದು. ಕಾಮಾಕರ್ಷಣಿಕ, ಬುದ್ಧ್ಯಾಕರ್ಷಣಿಕ, ಅಹಂಕಾರಾಕರ್ಷಣಿಕ, ಶಬ್ದಾಕರ್ಷಣಿಕ, ಸ್ಪರ್ಶಾಕರ್ಷಣಿಕ, ರೂಪಾಕರ್ಷಣಿಕ, ರಸಾಕರ್ಷಣಿಕ,
ಗಂಧಾಕರ್ಷಣಿಕ, ಚಿತ್ತಾಕರ್ಷಣಿಕ, ಧೈರ್ಯಾಕರ್ಷಣಿಕ, ಸ್ಮೃತ್ಯಾಕರ್ಷಣಿಕ, ನಾಮಾಕರ್ಷಣಿಕ, ಬೀಜಾಕರ್ಷಣಿಕ, ಆತ್ಮಾಕರ್ಷಣಿಕ, ಅಮೃತಾಕರ್ಷಣಿಕ ಮತ್ತು ಶರೀರಾಕರ್ಷಣಿಕ ಎಂಬ 16 ದೇವಿಯರು 16 ದಳಗಳಲ್ಲಿ ವಾಸ ಮಾಡ್ತಾರೆ. ಆಕರ್ಷಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ದೇವತೆಗಳು ನೋಡೋಕ್ಕೆ ತುಂಬ ವಿಚಿತ್ರವಾಗಿ ಕಾಣ್ತವೆ ಶಬ್ದಗಳು, ಅಷ್ಟೆಲ್ಲ ಏನೂ ಇಲ್ಲ. ಉದಾಹರಣೆಗೆ ಧೈರ್ಯಾಕರ್ಷಣಿಕ ಅಂದರೆ ಮತ್ತೊಬ್ಬನ ಧೈರ್ಯವನ್ನು ಸೆಳೀಬೋದು ಅಂತ, ಇಲ್ಲೇ ಕೂತ್ಕೊಂಡು ಇನ್ನೊಬ್ಬನ ಧೈರ್ಯವನ್ನು ನಾವಿಲ್ಲಿ ಸೆಳೀಬೋದು ಅಂತ. ಹಾಗೆ ಸ್ಮೃತ್ಯಾಕರ್ಷಣಿಕ ಅಂದರೆ ಇನ್ನೊಬ್ಬನ ಸ್ಮೃತಿಯನ್ನು, ಸ್ಮರಣೆಯನ್ನು ಇಲ್ಲೇ ಕೂತ್ಕೊಂಡು ಸೆಳೀಬೋದು ನಾವು ಅಂತ. ಸ್ಮೃತ್ಯಾಕರ್ಷಣಿಕ ಅದು ಅಂತ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇವಿಯವಳು ಅಂತೂ ಆಕರ್ಷಿಸುವ, ಸೆಳೆಯುವ ದೇವಿಯರು ಎಲ್ಲರೂ ಕೂಡ ಗುಪ್ತ ದೇವತೆಗಳು 16. ಇವರು ದೇವಿಯ ಚಕ್ರರಾಜರಥದ 8ನೆಯ ಪರ್ವದಲ್ಲಿ 8ನೆಯ ಆವರಣದಲ್ಲಿ ಇರ್ತಕ್ಕಂಥವ್ರು. ಇನ್ನು 7ನೇದು ಅದು ಅಷ್ಟದಳ. 7ನೇದು ಅಷ್ಟದಳ ಕಮಲ. ಅದು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಅಷ್ಟದಳ ಕಮಲ. ಅದು 7 ಬರ್ಕೊಂಡಿದೆ ನೋಡಿ, ಇದು 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 ಅಷ್ಟದಳ ಕಮಲ. ಇದು ಈ ಅಷ್ಟದಳ ಕಮಲದ ಒಂದೊಂದು ಕಮಲದಲ್ಲಿ ಕಾಮಶಕ್ತಿಗಳು: ಅನಂಗ ಕುಸುಮ, ಅನಂಗ ಮೇಖಲ, ಅನಂಗ ಮದನ, ಅನಂಗ ಮದನಾತುರ, ಅನಂಗ ರೇಖಾ, ಅನಂಗ ವೇಗ, ಅನಂಗಾಂಕುಶ ಮತ್ತು ಅನಂಗ ಮಾಲಿನಿ. ಅನಂಗ ಅಂದರೆ ಕಾಮ, ಅಂಗ ಇಲ್ವಲ್ಲ ಕಾಮನಿಗೆ, ಶಿವ ಸುಟ್ನಲ್ಲ ಅದನ್ನು, ಹಾಗಾಗಿ ಅನಂಗ ಅಂತ ಹೆಸರು ಅವನಿಗೆ. ಈ ದೇವಿಯರಿಗೆ ಗುಪ್ತ ತರಾದೇವಿಯರು ಅಂತ, ಅಂದರೆ ಮತ್ತೂ ಗುಟ್ಟು ಅಂತ. ಹಿಂದಿನ ದೇವಿಯರು ಗುಪ್ತ ದೇವಿಯರು, ಈ ದೇವಿಯರು ಗುಪ್ತ ತರ ಅಂದರೆ ಅವ್ರಿಗಿಂತ ಜಾಸ್ತಿ ಗುಟ್ಟಿನ ದೇವಿಯರು ಇವರೆಲ್ಲರೂ ಕೂಡ. ಇವರೆಲ್ಲರ ಕೈಯಲ್ಲಿ ಮನ್ಮಥನ ಹಾಗೆ ಒಂದು ಕೈಯಲ್ಲಿ ಕಬ್ಬಿನ ಬಿಲ್ಲು, ಇನ್ನೊಂದು ಕೈಯಲ್ಲಿ ಹೂವಿನ ಬಾಣ ಮತ್ತು ಹೂವಿನ ಚೆಂಡು ಕೂಡ ಇರತಕ್ಕಂಥ ದೇವತೆಯರು. ಇವರೆಲ್ಲರೂ ಭಂಡಾಸುರನ ಸಂಹಾರಕ್ಕೋಸ್ಕರವಾಗಿ ಅಮ್ಮನವರ ಜೊತೆಯಲ್ಲಿ ಅವಳ ರಥದಲ್ಲಿ ಒಂದೊಂದು ಆವರಣದಲ್ಲಿ ವಾಸ ಮಾಡಿ ಮುನ್ನಡೆದರು. ಮುಂದಿನ ದೇವತೆಗಳ ಗುಂಪು ಅದು 6ನೇ ವಲಯದಲ್ಲಿರ್ತಕ್ಕಂಥದ್ದು. ಅದನ್ನು ಸಂಪ್ರದಾಯ ಶಕ್ತಿಗಳು ಅಂತ ಕರೀತಾರೆ. ಆ ಶಕ್ತಿಗಳಿಗೆ ಸಂಪ್ರದಾಯ ಶಕ್ತಿ ಅಂತ 6 ಅಂತ ಬರ್ಕೊಂಡಿದೆಯಲ್ಲ, ಈ ಕೋಣಗಳು, ಈ ವಲಯ, ಇದು ಇಲ್ಲೂ ಕೂಡ ನೀಲಿ ಬಣ್ಣದಲ್ಲಿ ಇದೆಯಲ್ಲ, ಇದು ಇದು 14 ಕೋಣಗಳು ಇದು ಇರತಕ್ಕಂಥದ್ದು. 14 ಕೋಣಗಳಲ್ಲಿ 14 ಶಕ್ತಿಗಳು: ಸರ್ವ ಸಂಕ್ಷೋಭಿಣಿ, ಸರ್ವ ವಿದ್ರಾವಿಣಿ, ಸರ್ವಾಕರ್ಷಣಿಕ, ಸರ್ವಾಹ್ಲಾದನಿಕ, ಸರ್ವ ಸಂಮೋಹಿನಿ. ಸರ್ವಾಹ್ಲಾದನಿಕ ಅಂದರೆ ಎಲ್ಲರಿಗೂ ಆಹ್ಲಾದ ಉಂಟು ಮಾಡುವ ಶಕ್ತಿ ಅದು ಅಂತ, ಎಲ್ಲರಿಗೂ ಇದ್ದಕ್ಕಿದ್ದಂತೆ ಆಹ್ಲಾದವನ್ನು ಉಂಟು ಮಾಡುವಂಥ ಶಕ್ತಿ ಅದಕ್ಕಿದೆ ಅಂತ. ಸರ್ವ ಸಂಮೋಹಿನಿಂದ ಎಲ್ಲರನ್ನೂ ಮೋಹಗೊಳಿಸುವಂಥ ಶಕ್ತಿ ಇದು. ಸರ್ವಸ್ತಂಭನಿಕ, ಸರ್ವಜೃಂಭಣಿಕ, ಸರ್ವವಶಂಕರಿ, ಸರ್ವರಂಜನಿಕ, ಸರ್ವೋನ್ಮಾದನಿಕ. ಸರ್ವಾರ್ಥ ಸಾಧನೆಯಿಂದ ಎಲ್ಲ ಕೆಲಸವನ್ನು ಸಾಧನೆ ಮಾಡ್ಬೋದು ಅವಳ ಮೂಲಕವಾಗಿ. ಸರ್ವ ಸಂಪತ್ತಿ ಪೂರ್ಣಿ ಅಂದರೆ ಎಲ್ಲ ಸಂಪತ್ತು ಬರ್ತದೆ ಅವಳ ಆಶೀರ್ವಾದದಿಂದ. ಸರ್ವ ಮಂತ್ರಮಯಿ, ಸರ್ವದ್ವಂದ್ವಕ್ಷಯಕರಿ ಅಂತ ಕೊನೆಯದು 14ನೇದು. ಸರ್ವದ್ವಂದ್ವಕ್ಷಯಕರಿ ಅಂದರೆ ದ್ವಂದ್ವಗಳು ಯಾವುದು ಅಂದರೆ ಹಸಿವು, ಬಾಯಾರಿಕೆ, ಅದನ್ನು ನಿವಾರಿಸಬಲ್ಲ ಶಕ್ತಿ ಅದು ಅಂತ. ಹಸಿವು ಇಲ್ಲ, ಬಾಯಾರಿಕೆಯೂ ಇಲ್ಲ ಎನ್ನುವಂತೆ. ಹಾಗೆ ಶೋಕ, ಮೋಹ, ಜರ, ಮೃತ್ಯು, ಮುಪ್ಪು, ಸಾವು ಇಂಥದ್ದನ್ನು ಇಲ್ಲದಂತೆ ಮಾಡ್ತಕ್ಕಂಥ ಶಕ್ತಿಗಳು ಅವೆಲ್ಲವೂ ಕೂಡ ಅಂತ. ಅದು ಈ ಸಂಪ್ರದಾಯ ಶಕ್ತಿಗಳು 6ನೆಯ ಆವರಣದಲ್ಲಿ. ಹಾಗೆ 5ನೆಯ ಆವರಣದಲ್ಲಿ ಸ್ಫಟಿಕವನ್ನು ಹೋಲುವ ಪರಶುವನ್ನು, ಪಾಶವನ್ನು, ಗದೆಯನ್ನು, ಘಂಟೆಯನ್ನು, ಮಣಿಯನ್ನು ಹಿಡಿದಿರ್ತಕ್ಕಂಥ ಕುಲೋತ್ತೀರ್ಣ ಶಕ್ತಿಗಳು. ಅವು 5ನೇ ಪರ್ವ 10 ಕೋಣ ಇರ್ತಕ್ಕಂಥ ದಶಕೋಣ. ಇದು ಈ ಕೆಂಪು ಬಣ್ಣ ಇದೆಯಲ್ಲ, 10 ಕೋಣ ಇದೆ ಅದರಲ್ಲಿ. ಲೆಕ್ಕ ಮಾಡ್ಕೊಳ್ಳಿ ನೀವು, ಅದು ಕೆಂಪು ಬಣ್ಣದಲ್ಲಿ ಕಾಣ್ತಕ್ಕಂಥ ವಲಯ ಅದು. ಸರ್ವಸಿದ್ಧಿಪ್ರದ, ಸರ್ವ ಸಂಪತ್ಪ್ರದ, ಸರ್ವ ಪ್ರಿಯಂಕರಿ, ಸರ್ವ ಮಂಗಲಕಾರಿಣಿ, ಸರ್ವ ಕಾಮಪ್ರದ, ಸರ್ವ ದುಃಖ ವಿಮೋಚಿನಿ. ಆ ಒಂದು ದೇವಿ ಹೆಸರು ಸರ್ವ ದುಃಖ ವಿಮೋಚಿನಿ. ಸುಮ್ಮನೆ ಹೆಸರಲ್ಲ. ಈಗ ನಾವೆಲ್ಲ ಏನೇನೋ ಹೆಸರಿಟ್ಕೊಂಡಿರ್ತೇವೆ, ಅದು ತಕ್ಕಂತ ನಾವು ಇರೋದಿಲ್ಲ. ಲಕ್ಷ್ಮೀ 20 ಅಂತ ಹೆಸರಿಟ್ಕೊಂಡ್ರೆ ಒಂದು ಹತ್ರ ದುಡ್ಡಿದೆ ಅಂತ ಅರ್ಥ ಅಲ್ಲ ಅದಕ್ಕೆ, ಅಲ್ವಾ? ಇದು ಹಾಗಲ್ಲ. ಇದು ಹೆಸರಿದೆ ಅಂದರೆ ಆ ಶಕ್ತಿ ಇದೆ ಅಂತಲೇ ಅರ್ಥ ಅದಕ್ಕೆ. ಸರ್ವ ದುಃಖ ವಿಮೋಚನಿ, ಸರ್ವ ಮೃತ್ಯು ಪ್ರಶಮನಿ ಅಂದರೆ ಎಲ್ಲ ಬಗೆಯ ಮೃತ್ಯುಗಳಿಂದ ನಮಗೆ ರಕ್ಷಣೆ ಕೊಡ್ತಕ್ಕಂಥ ದೇವಿಯವಳು. ಸರ್ವ ವಿಘ್ನ ನಿವಾರಣಿ, ಸರ್ವಾಂಗ ಸುಂದರಿ,
ಸರ್ವ ಸೌಭಾಗ್ಯದಾಯಿನಿ ಎಂಬ 10 ದೇವತೆಗಳು 5ನೇ ಪರ್ವದಲ್ಲಿ. 4ನೇ ಪರ್ವ, ಇವೆಲ್ಲ ಮುತ್ತಿನಂತೆ ಬೆಳಪಾಗಿರ್ತಕ್ಕಂಥ ಬಣ್ಣವುಳ್ಳವರು. ಇವರಿಗೆ ನಿಗರ್ಭ ಯೋಗಿನಿಯರು ಅಂತ ಹೆಸರು. ಇವರು 10. ಇದಿದೆಯಲ್ಲ, ಈ ಕಡು ನೀಲಿ, ಈ ಕೆಂಪಿನ ಒಳಗೆ 10 ಇದೆ. ಇದು ಕೂಡ 4ನೇ ವಲಯ ನೋಡಿ, ಇಲ್ಲಿದೆ, ಇದು 10 ಇದೆ. ಇದು ಕೂಡ ಸರ್ವಜ್ಞ ಅಂತ. ಮೊದಲನೇ ದೇವಿಯ ಹೆಸರು ಸರ್ವಜ್ಞ, 2ನೇಳು ಸರ್ವಶಕ್ತಿ. ಹೆಸರು ಕೇಳಿದ್ರೆ ಗೊತ್ತಾಗ್ತದೆ ಅವ್ರು ಏನು ಮಾಡಬಲ್ಲರು ಅಂತ. 3ನೇವಳು ಸರ್ವೈಶ್ವರ್ಯ ಪ್ರದಾಯಿನಿ ಅಂತ. 4ನೇವಳು ಸರ್ವಜ್ಞಾನಮಯಿ. 5ನೇವಳು ಸರ್ವವ್ಯಾಧಿ ವಿನಾಶಿನಿ. ಇದು ಬರೇ ಯುದ್ಧದ ಕಥೆ ಅಲ್ಲ, ಇದು ನಿಮ್ಮ ಜೀವನದ ಕಥೆ. ಇದರ ಅನುಸಂಧಾನದಿಂದ ವ್ಯಾಧಿ ನಿವಾರಣೆ ಆಗ್ಬೋದು, ಜ್ಞಾನ ಪ್ರಾಪ್ತಿ ಆಗ್ಬೋದು, ಐಶ್ವರ್ಯ ಪ್ರಾಪ್ತಿ ಆಗ್ಬೋದು. ಅದಕ್ಕಿರುವಂಥದ್ದು ಯುದ್ಧ ಅನ್ನೋದು ನೆಪ ಅಷ್ಟೇ ನಿಮಗೆ ಹೇಳಲಿಕ್ಕಿರುವಂಥದ್ದು. 6ನೇವಳು ಸರ್ವಾಧಾರ ಸ್ವರೂಪ. 7ನೇವಳು ಸರ್ವ ಪಾಪಹರ. 8ನೇವಳು ಸರ್ವ ಆನಂದಮಯಿ. 9ನೇವಳು ಸರ್ವ ರಕ್ಷಾ ಸ್ವರೂಪಿಣಿ. ಕೊನೆಯವಳು ಸರ್ವ ಈಪ್ಸಿತ ಫಲಪ್ರದ, ಸರ್ವೇಪ್ಸಿತ ಫಲಪ್ರದ. ಇದು ನಿಗರ್ಭ ಯೋಗಿನಿಯರು. 4ನೇ ಪರ್ವ ಇದು. ಇನ್ನು 3ನೇ ಪರ್ವದಲ್ಲಿ, 3ನೇ ಪರ್ವ ದೇವಿಗೆ ತುಂಬ ಹತ್ತಿರ ಬಂತು. ಇಲ್ಲಿ ಬಂತು ನೋಡಿ, 3ನೇ ಪರ್ವ ತುಂಬ ಹತ್ತಿರ ಬಂತು. 8 ಅಷ್ಟಕೋಣ. ಇದು ಬಿಂದು ತ್ರಿಕೋಣ ವಸುಕೋಣ ಅಂತ. ಈ ತ್ರಿಕೋಣದ ಹೊರಗಡೆ ಇದೆ ನೋಡಿ, ಇದೇ ಇದು ತ್ರಿಕೋಣ. ಅದು ಕೂಡಲೇ ಇರುವಂಥ ಈ ಆಭರಣ ಇದು, ಈ ಪರ್ವ ಇದು. ಇವ್ರಿಗೆ ಹೆಸರು ರಹಸ್ಯ ಯೋಗಿನಿಯರು ಅಂತ. ಇವ್ರ ಹೆಸರು ನಾವು ಧ್ವನಿವರ್ಧಕದಲ್ಲಿ ಹೇಳ್ತಾ ಇದ್ದೇವೆ ಅದನ್ನು, ರಹಸ್ಯ ಯೋಗಿನಿಯರು ಅಂತ. ಅದು ಈ ರಾಮಾನುಜಾಚಾರ್ಯರ ಕಥೆ ಬರ್ತದೆ. ಒಂದು ಅವರು ಗುರುಗಳು ಅವರಿಗೆ ದ್ವಯಮಂತ್ರ ಅಂತ ಒಂದು ಮಂತ್ರ ಉಪದೇಶ ಮಾಡಿದ್ರಂತೆ. ಶ್ರೀ ವಿಷ್ಣುವಿನ ಮಂತ್ರ ದ್ವಯಮಂತ್ರ ಅಂತ. ತುಂಬ ವಿಶೇಷವಾದ ಮಂತ್ರ ಇದು. ಯಾರ್ಯಾರಿಗೂ ಹೇಳಿಬೇಡ ಈ ಮಂತ್ರವನ್ನು, ತುಂಬ ಗುಟ್ಟಾಗಿಟ್ಕೋ, ಯಾರ್ಯಾರಿಗೂ ಹೇಳಿಬೇಡ. ಆಯಿತು ಅಂಥೇಳಿ ಅವ್ರು ಬಂದ್ರಂತೆ ಕಡೆಗೆ. ಆಮೇಲೆ ಗೋಪುರದ ಮೇಲೆ ಹತ್ಕೊಂಡು ಕೂಗಿ ಹೇಳಿದ್ರಂತೆ ಇಡೀ ಸಮಾಜಕ್ಕೆ. ಅಲ್ಲಿಂದ ಕೂಗಿ ಹೇಳಿದ್ರಂತೆ. ಯಾಕೆಂದರೆ ಇಷ್ಟು ಒಳ್ಳೆ ಮಂತ್ರ, ಇಷ್ಟೆಲ್ಲ ಒಳ್ಳೇದಾಗ್ತದೆ ಅಂದರೆ ಅದನ್ನು ಕೇಳಿ ಉದ್ಧಾರ ಆಗಲಿ ಸಮಾಜ ಅನ್ನುವ ಕನಿಕರಕ್ಕೆ ಅವ್ರು ಹಾಗೆ ಮಾಡಿದ್ರು ಅಂತ ಅವರ ಚರಿತ್ರೆ ಹೇಳ್ತದೆ. ಈ ಕಥೆ ಅಂಥ ಕಥೆ ಇದು. ರಹಸ್ಯ ಯೋಗಿನಿಯರು ಯಾರೆಲ್ಲ ಅಂದರೆ ವಶಿನಿ, ಕಾಮೇಶಿ, ಭೋಗಿನಿ, ವಿಮಲ, ಅರುಣ, ಜೈನಿ, ಸರ್ವೇಶಿ ಮತ್ತು ಕೌಲಿನಿ ಎಂಬ 8 ಶಕ್ತಿಗಳು. ಇವು ಅಷ್ಟಕೋಣದಲ್ಲಿ ಇರ್ತಕ್ಕಂಥದ್ದು ಇವೆಲ್ಲವೂ. ಈ ಎಲ್ಲ ದೇವಿಯರು ಕೂಡ ಅತಿ ಪೂರ್ವ ರಹಸ್ಯಕ. ಇವರೆಲ್ಲ 8 ದೇವಿಯರು ಹೇಗಿದ್ದಾರೆ ಅಂದರೆ ಕೇಳ್ಕೊಳ್ಳಿ. ಲಲಿತಾ ಸಮ ಮಾಹಾತ್ಮ್ಯ ಅಂತ. ಲಲಿತಾ ದೇವಿಯ ಮಹಾತ್ಮ್ಯಕ್ಕೆ ಸಮಾನವಾದ ಮಹಾತ್ಮ್ಯ ಇವರದ್ದು ಅಂತ. 2ನೇ ಲಲಿತೆಯರು ಇವರೆಲ್ಲರೂ ಕೂಡ ಅಂತ. ಲಲಿತಾ ಸಮ ತೇಜಸಃ, ಅವಳ ತೇಜಸ್ಸೇನೋ ಇವರ ತೇಜಸ್ಸು ಕೂಡ ಅಂಥದ್ದೇ ಅಂತ. ಏತಾಸ್ತು ನಿತ್ಯಂ ಶ್ರೀದೇವ್ಯಾ ಅಂತರಂಗ ಪ್ರಕೀರ್ತಿತಾ. ಇವರೆಲ್ಲ ನಿತ್ಯವೂ ದೇವಿಯ ಅಂತರಂಗವಾಗಿ ಪರಿಗಣನೆ ಆಗ್ತಕ್ಕಂಥ ದೇವಿಯರು ಈ ವಶಿನ್ಯಾದಿ ಅಷ್ಟ ರಹಸ್ಯ ಯೋಗಿನಿಯರು. ಇನ್ನು ಅದರೊಳಗೆ ತ್ರಿಕೋಣ ಇದೆಯಲ್ವಾ, ಎಲ್ಲ ಈಗ 16ಕ್ಕೆ 16, 8ಕ್ಕೆ 8, 10ಕ್ಕೆ 10 ಹಾಗೆ ಬಂದಿದೆ ಎಲ್ಲವೂ ಕೂಡ. 8ಕ್ಕೆ 8, 10ಕ್ಕೆ 10. ಈ ತ್ರಿಕೋಣಕ್ಕೆ ಎಷ್ಟು ಬರಬೇಕು ಅಂತ ಯೋಚನೆ ಮಾಡಿ ನೀವೇ. ಈಗ ಕೊನೆಯಲ್ಲಿ ತ್ರಿಕೋಣಕ್ಕೆ ಬಂದು ನಾವೀಗ ಇದಕ್ಕೆ ಎಷ್ಟು ಬರಬೇಕು? ಇದಕ್ಕೆ 3 ತ್ರಿಕೋಣ ಅಲ್ವಾ, ಅದು 3 ಕೋಣಗಳು ಅಂತ. ಇವ್ರಿಗೆ ಹೆಸರು ಅತಿ ರಹಸ್ಯ ಯೋಗಿನಿಯರು ಅಂತ. ಹಿಂದಿನದು ರಹಸ್ಯ ಯೋಗಿನಿಯರು, ಇದು ಅತಿ ರಹಸ್ಯ ಯೋಗಿನಿಯರು. ಗುಪ್ತ ದೇವತೆ, ಗುಪ್ತತರ ದೇವತೆ, ರಹಸ್ಯ ಯೋಗಿನಿ, ಅತಿ ರಹಸ್ಯ ಯೋಗಿನಿ. ಶ್ರೀಚಕ್ರದ ನಡೆ ಹೀಗೆ ಹೋಗುವಂಥದ್ದು ಅಂತ. ಇದು ಕೂಡ ರಹಸ್ಯವೇ. ಯಾಕೆಂದರೆ ಈ ಪ್ರಪಂಚದಲ್ಲಿ ಎಷ್ಟೋ ಶತಕೋಟಿ ಮನುಷ್ಯರಿದ್ದಾರೆ ಅಲ್ವಾ. ಪ್ರಾಣಿಗಳು, ಪಕ್ಷಿಗಳು, ಕ್ರಿಮಿಕೀಟಗಳು ಸಂಖ್ಯೆ ಇಲ್ಲದಿರುವಷ್ಟಿವೆ. ಜೀವಿಗಳನ್ನು ತಗೊಂಡ್ರೆ, ಮನುಷ್ಯರನ್ನು ತಗೊಂಡ್ರೆ ಎಷ್ಟೋ ಶತಕೋಟಿ ಮನುಷ್ಯರಿದ್ದಾರೆ. ಆದರೆ ನೀವು ಎಷ್ಟು ಮಂದಿ ಕೇಳ್ತಾ ಇದ್ದೀರಿ ಇದನ್ನು, ಈ ವಿಷಯವನ್ನು? ರಹಸ್ಯವೇ ಇದು ಅಂತ ಹಾಗೆ ನೋಡಿದಾಗ ಅಂತ. ಮತ್ತು ನೀವು ಎಷ್ಟು ಮಂದಿಗೆ ಹೇಳ್ತೀರಿ? ಹೇಳಲಿಕ್ಕಿರುವಂಥದ್ದಲ್ಲ ಇದು, ನೀವೇ ಆಸ್ವಾದನೆ ಮಾಡಲಿಕ್ಕಿರುವಂಥದ್ದು. ಹೇಳಬೇಕಾದ್ರೆ ಒಂದು ಸ್ವಲ್ಪ ಅಷ್ಟು ಮುಂದೆ ಹೋಗಿ ಹೇಳಬೇಕಾಗ್ತದೆ ಆಮೇಲೆ ಅಂತ. ತ್ರಿಕೋಣದಲ್ಲಿ ಅತಿ ರಹಸ್ಯ ಯೋಗಿನಿಯರು 3: ಕಾಮೇಶಿ, ವಜ್ರೇಶಿ ಮತ್ತು ಭಗಮಾಲಿನಿ ಎಂಬ 3 ಅತಿ ರಹಸ್ಯ ಯೋಗಿನಿಯರು. ಇವರು
ಅತ್ಯಂತ ಹತ್ತಿರದ ದೇವಿಗೆ ಇವರು ಕೂಡ ತುಂಬ ಹತ್ತಿರ ಇರ್ತಕ್ಕಂಥವ್ರು, ಇದಕ್ಕಿಂತ ಹತ್ತಿರ, ಅಷ್ಟಕೋಣಕ್ಕಿಂತ ಹತ್ತಿರ ಇರ್ತಕ್ಕಂಥದ್ದು ತ್ರಿಕೋಣ ನೋಡಿ. ಕೊಟ್ಟ ಕೊನೆಯಲ್ಲಿ ಆ ಬಿಂದುವಿನಲ್ಲಿ ಅದಕ್ಕೆ ಮಧ್ಯಮ ಪರ್ವ ಅಂತ ಹೆಸರು, ರಥ ಮಧ್ಯಮ ಪರ್ವಣಿ ಅಂತ. ಅದಕ್ಕೆ ಸಂಖ್ಯೆ ಇಲ್ಲ, ಈಗ 2, 3, 4, 5 ಅಂತೆಲ್ಲ ಹೇಳಿದ್ವಲ್ಲ, ಇದೆಷ್ಟು ಅಂದರೆ 1 ಅಂತ ಹೇಳಬಾರ್ದು, ಇದನ್ನು ಮಧ್ಯಮ ಪರ್ವ ಅಂತ ಅಷ್ಟೇ. ಯಾಕೆಂದರೆ ಸಂಖ್ಯೆ ನಿಮಗೆ ಇರುದ್ದು ಆ ಬಿಂದು, ಅದು ಅಗಣಿತ ಅಂಥದ್ದದು ಅಂತ. ಅಲ್ಲಿ ಒಂದು ಆನಂದ ಮಹಾಪೀಠ ಇದೆ, ಅದರ ಸುತ್ತ 15 ಮಂದಿ ನಿತ್ಯರು ನೆಲೆಸಿರುತ್ತಾರೆ. ನಿನ್ನೆ ನಮಗೆ ನಿತ್ಯರ ಬಗ್ಗೆ ನಾನು ನಿಮಗೆ ಹೇಳಿದ್ವು. 15 ಮಂದಿ ದೇವತೆಗಳು ತಿಥಿ ನಿತ್ಯಾಹ ಅಂತ. ಅವ್ರು ಯಾರಪ್ಪ ಅಂದರೆ 15 ತಿಥಿಗಳೇ ಹೌದು. ಪ್ರತಿಪದ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ ಇದೆಯಲ್ಲ. ಚಿಕ್ಕ ವಯಸ್ಸಲ್ಲಿ ಬಾಯಿಪಾಠ ಹೇಳಿಸ್ತಾಯಿದ್ರು, ಈಗೇನು ಮಾಡ್ತಾರೋ ಮಕ್ಕಳು ಗೊತ್ತಿಲ್ಲ ಅಲ್ವಾ. ಪಾಡ್ಯ, ಜುಗಾದಿ ಪಾಡ್ಯ, ಬಿದಿಗೆ, ಭಾವನ ಬಿದಿಗೆ, ತದಿಗೆ, ಅಕ್ಷತ ತದಿಗೆ, ಚೌತಿ, ವಿನಾಯಕನ ಚೌತಿ, ಪಂಚಮಿ, ನಾಗರ ಪಂಚಮಿ, ಷಷ್ಠಿ, ಚಂಪಾ ಷಷ್ಠಿ, ಸಪ್ತಮಿ, ರಥಸಪ್ತಮಿ, ಅಷ್ಟಮಿ, ಗೋಕುಲಾಷ್ಟಮಿ, ನವಮಿ, ರಾಮನ ನವಮಿ. ಅದನ್ನು ಮರೆಯೋಕ್ಕಾಗ್ತದೆ ನಾವು ಎಲ್ಲಿಯಾದರೂ. ದಶಮಿ ಈಗ ಬರ್ತಾಯಿದೆ, ನಾಡಿದ್ದು ವಿದ್ಯಾದಶಮಿ. ಏಕಾದಶಿ ಪ್ರಥಮ ಏಕಾದಶಿ, ದ್ವಾದಶಿ ಉತ್ಥಾನ ದ್ವಾದಶಿ, ತ್ರಯೋದಶಿ ಶನಿ ತ್ರಯೋದಶಿ, ಖನಿ ತ್ರಯೋದಶಿ ಹೀಗೆಲ್ಲ ಹೇಳ್ತಾರೆ ಅದನ್ನು. ಚತುರ್ದಶಿ ಮೊನ್ನೆ ಕಳೀತದು, ಅನಂತನ ಚತುರ್ದಶಿ. ಹುಣ್ಣಿಮೆ ನೂರು ಹುಣ್ಣಿಮೆ, ಭೂಮಿ ಹುಣ್ಣಿಮೆ, ನೂರು ಹುಣ್ಣಿಮೆ ಅಂತ ಹೇಳ್ತಾಯಿದ್ರು. ಈಗೆಲ್ಲ ಮಕ್ಕಳು ಅದನ್ನು ಎಷ್ಟು ಹೇಳ್ತಾರೋ, ನೀವೆಷ್ಟು ಹೇಳಿಸ್ತೀರೋ, ನೀವು ಹೇಳಿದಷ್ಟು ಅವ್ರು ಕೇಳ್ತಾರೋ ಇದೆಲ್ಲ ಗೊತ್ತಿಲ್ಲ. ಆದರೆ ನಾವು ಹೇಳ್ತಾ ಬಂದವರು ಅದನ್ನು, ನಮ್ಗೆ ಉಪಯೋಗ ಆಗಿದೆ. ನಾವು ಚಿಕ್ಕ ವಯಸ್ಸಲ್ಲಿ 60 ಸಂವತ್ಸರಗಳು ಪ್ರತಿನಿತ್ಯವೂ ಕೂಡ, 27 ನಕ್ಷತ್ರಗಳು ಈ ಎಲ್ಲ ಹೇಳಬೇಕು ಪ್ರತಿನಿತ್ಯವೂ ಕೂಡ. ಕೊನೆಗೆ ಬೆನಕ ಏಕದಂತ ಅಂತೇಳಿ ಮುಕ್ತಾಯ ಮಾಡುವಂಥದ್ದು ಇದು ಅಲ್ವಾ. ಖುಷಿ ಅದನ್ನ ಹೇಳ್ಬೇಕಾದ್ರೆ ಬೆನಕ ಏಕದಂತ ಮುಗಿತು ಈಗ ಅಂತ, ಬಾಯ್ಪಾಟ್ ಎದ್ದು ಓಡೋದು ಈಗ ಅಂತ ಅನ್ನೋ ಖುಷಿಲಿ ಹೇಳೋದು ಕೊನೆಯದು ಅಂತ. ಆದರೆ ಈಗ ಅದನ್ನು ನಾವು ಕಾಣ್ತಾನೆ ಇಲ್ಲ ಅಂತ. ಆ ಸಂದರ್ಭಗಳೇ ಈಗ ಅಪರೂಪ ಆಗಿಬಿಟ್ಟಿದೆ. ಅದು ಬೇಕು ಮಕ್ಕಳಿಗೆ, ಅದನ್ನು ತಪ್ಪದೇ ಹೇಳಿಸ್ಬೇಕು. ಅದೆಲ್ಲ ಮೂಲಭೂತ ಬೇಕಾಗುವಂಥ ವಿಷಯಗಳನ್ನು ಕೊಡ್ತಾಯಿದ್ರು ಅಂತ ಅವತ್ತಿನ ಕಾಲದಲ್ಲಿ. ಇವತ್ತು ನಕ್ಷತ್ರ ನಮ್ಗೆ ಗೊತ್ತೇ ಇಲ್ಲ, ತುಂಬ ಫಲ ಇದೆ ನಕ್ಷತ್ರಕ್ಕೆ, ಗೊತ್ತೇ ಇಲ್ಲ ನಮಗದು ಅಂತ ಹಾಗಾಗಿದೆ. ತಿಥಿಗೂ ತುಂಬ ಫಲ ಇದೆ. ಆ ಎಲ್ಲ ತಿಥಿಗಳು ಕೂಡ ದೇವತೆಗಳು ಅಂತ. ಆದರೆ ಈ ಆಧುನಿಕ ಪದ್ಧತಿ ಏನಿದೆ, ಈ ಜನವರಿ, ಫೆಬ್ರವರಿ ತಾರೀಕು 1, 2, 3 ಇದಕ್ಕೆ ವೈಜ್ಞಾನಿಕ ಅರ್ಥವೂ ಇಲ್ಲ, ನನಗೆ ಖಗೋಳದ ಬೆಂಬಲ ಇಲ್ಲ ಅದಕ್ಕೆ. ಈಗ ನೀವು ಅದನ್ನು ಯಾವಾಗಲೂ ಹೇಳ್ತಾ ಇರುವಂಥದ್ದು, ನಾವು ಹೊಸದಲ್ಲ ಇದನ್ನು. ಇವತ್ತು ತಾರೀಕು ಎಷ್ಟು ತಾರೀಕು ಇವತ್ತು? 27. ಎಷ್ಟು ತಾರೀಕು ಅಂತ ಕೇಳಿದಾಗ ಅನುಮಾನ ಆಯಿತು ಅವ್ರಿಗೆ, ಯಾವುದನ್ನು ಹೇಳಬೇಕು, ತಿಥಿ ಹೇಳಬೇಕು, ತಾರೀಕು ಹೇಳಬೇಕು ಅಂತ ಅನುಮಾನ ಆಯಿತು. ತಾರೀಖೇ ಕೇಳಿದ್ವಿ ನಾವು. ಸೆಪ್ಟೆಂಬರ್ 27 ಅನ್ನೋದನ್ನು ನೀವು ಆಕಾಶದಲ್ಲಿ ತೋರಿಸಿ ನೋಡೋಣ. ಸೆಪ್ಟೆಂಬರ್ 27 ಅನ್ನೋದು ನಿಮ್ಮ ಕಾಗದದಲ್ಲಿದೆ ಅಲ್ವಾ. ಈ ಕಾಗದದಲ್ಲಿ ಇರೋದು ಅದಕ್ಕೆ ಅಂದ್ರೆ ಬುಡ ಇದೆ ಅಂತ ನೋಡೋಣ ಅಂತ, ಪ್ರಕೃತಿಯಲ್ಲಿ ತೋರಿಸಿ ಅದನ್ನು ಅಂತ. ಸೆಪ್ಟೆಂಬರ್ ಅನ್ನೋದನ್ನು ಪ್ರಕೃತಿಯಲ್ಲಿ ತೋರಿಸಿ ನೋಡೋಣ, ತೋರ್ಸೋಕ್ಕಾಗತ್ತಾ ಅಂತ. ಪ್ರಕೃತಿ ಬೆಂಬಲ ಇಲ್ಲ ಅದಕ್ಕೆ ಅಂತ. ಆದರೆ ನೀವು ಹುಣ್ಣಿಮೆ ಅನ್ನೋದನ್ನು ಆಕಾಶದಲ್ಲಿ ತೋರಿಸ್ಬೋದು, ಅಮಾವಾಸ್ಯೆ ಅನ್ನೋದನ್ನು ಆಕಾಶದಲ್ಲಿ ತೋರಿಸ್ಬೋದು, ನೀವು ಸಂಕ್ರಾಂತಿ ಅನ್ನೋದನ್ನು ಆಕಾಶದಲ್ಲಿ ತೋರಿಸ್ಬೋದು, ಅಷ್ಟಮಿ, ನವಮಿ ಆಕಾಶದಲ್ಲಿ ತೋರಿಸ್ಬೋದು. ಅಷ್ಟಮಿ ಅಂದರೆ ಅಂತರ, ಅದು ಸೂರ್ಯಚಂದ್ರರ ಅಂತರವೇ ತಿಥಿ. ಸೂರ್ಯಚಂದ್ರ ಅಂತರ ತುಂಬ ಹೆಚ್ಚಿದ್ದಾಗ ಹುಣ್ಣಿಮೆ, ತುಂಬ ಕಡಿಮೆ ಇದ್ದಾಗ ಅಮಾವಾಸ್ಯೆ, ಇಬ್ಬರು ಸೇರಿಕೊಂಡಿದ್ದಾಗ ಅಮಾವಾಸ್ಯೆ. ಎಷ್ಟೆಷ್ಟು ದೂರ ಹೋದರೂ ಅಷ್ಟಷ್ಟು ಪ್ರಥಮ, ದ್ವಿತೀಯ, ತೃತೀಯ ಅನ್ನೋಂಥ ತಿಥಿಗಳಾಗ್ತಾ ಹೋಗ್ತವೆ ಅಲ್ಲಿ. ಅಷ್ಟಮಿ ಅಂದರೆ ಸುಮಾರು ಮಧ್ಯ ದೂರ ಅಂತ ಅನ್ಬೋದು. ಅಷ್ಟು ದೂರ ಬಂದಾಗ ಅಷ್ಟಮಿ ಅಂತ ಆಗ್ತದೆ, ಆಕಾಶದಲ್ಲಿ ತೋರಿಸ್ಬೋದು. ಇಷ್ಟು ವೈಜ್ಞಾನಿಕ ಇದು ಅಂತ. ಹಾಗಾಗಿ ಈ ತಿಥಿಗಳಲ್ಲಿ ದೇವತಾ ಸಾನ್ನಿಧ್ಯ ಇದೆ. ಒಂದೊಂದು ತಿಥಿಯಲ್ಲೂ ಕೂಡ ದೇವತಾ ಸನ್ನಿಧಾನ ಇದೆ. ಕಾಲರೂಪಿಣಿಯರು ಇವರೆಲ್ಲರೂ ಕೂಡ ಅಂತ, ನಮ್ಮ ಜೀವನದ ಭಾಗ ಇವರೆಲ್ಲ ಅಂತ. ಆದರೆ ಅದು ಹೇಗೆ ಜೀವನದ ಭಾಗ ಆಗುತ್ತೋ ನಮ್ಗೆ ಗೊತ್ತಿಲ್ಲ. 10 ತಿಂಗಳಿದ್ದವರದ್ದು ಮೊದಲು, 12 ತಿಂಗಳು ಇರಲಿಲ್ಲ ಅವರದ್ದು, ಸೇರಿಸಿದ್ದು 8 ಇತ್ತಂತೆ ಮೊದಲು, 10 ಆಯಿತು, 12 ಆಯಿತು ಅಂತ ಹೀಗೆಲ್ಲ ಹೇಳ್ತಾರೆ. ಆ ಜೂಲಿಯಸ್ ಸೀಸರ್ ಜುಲೈ ಅಂತ ಒಂದು ತಿಂಗಳು ಅವಂದು ಮಾಡ್ದ, ಆಮೇಲೆ ಆಗಸ್ಟ್ ಸೀಸರ್ ಬಂದು ಅವನದೊಂದು ತಿಂಗಳು ಆಗಸ್ಟ್ ಅಂತ ಮಾಡ್ದ. ಇದು ನಮಗೇನು ಸಂಬಂಧ? ಈ ಆಗಸ್ಟ್ ಸೀಸರಿಗೂ ಜೂಲಿಯಸ್ ಸೀಸರಿಗೂ ಭಾರತೀಯರಿಗೂ ಏನು ಸಂಬಂಧ? ನಾವ್ಯಾಕೆ ಅದನ್ನು ಹೇಳಬೇಕು ಅಂದರೆ ಯಾರಿಗೂ ಗೊತ್ತಿಲ್ಲ. ಇದಕ್ಕೆ ಅಂಧಾನುಕರಣೆ ಅಂತ ಹೆಸರು ಅಂತ. ನಾವು ಯಾಕೆ ಆಗಸ್ಟ್ ಅಂತ ಹೇಳ್ತೇವೆ, ಯಾಕೆ ಜುಲೈ ಅಂತ ಹೇಳ್ತೇವೆ ಅಂತ ನಮಗೆ ಗೊತ್ತಿಲ್ಲ, ಅನುಸರಣೆ ಮಾಡ್ತಾ ಇರ್ತೇವಲ್ಲ ನಾವು ಅದನ್ನು. ಇದಕ್ಕಿಂತ ದೊಡ್ಡ ಮೌಢ್ಯ, ಜಾಡ್ಯ, ಅಂಧಾನುಕರಣ ಯಾವುದಿದೆ ಹೇಳಿ. ಆದರೆ ಈ ತಿಥಿಗಳು ಹಾಗಲ್ಲ. ಈ ದೇವತೆಗಳಾದ್ರಿಂದಲೇ
ತಿಥಿಯನ್ನು ಅನುಸಂಧಾನ ಮಾಡಿದರೆ ಸಂಪತ್ತು ಬರ್ತದೆ ಅಂತ ನಿನ್ನೆ ಹೇಳಿದ್ವಲ್ಲ. ತಿಥೇಶ್ಚೈಶ್ವರ್ಯಮಾಪ್ನೋತಿ, ವಾರಾದ ಆಯುಷ್ಯವರ್ಧನಂ, ವಾರದಿಂದ ಆಯುಸ್ಸು. ನಕ್ಷತ್ರಾತ್ ಹರತೆ ಪಾಪಂ, ಪಾಪಹರಣ ನಕ್ಷತ್ರ ಜ್ಞಾನದಿಂದ. ಯೋಗಾತ್ ರೋಗ ನಿವಾರಣಂ, ಯೋಗದಿಂದ ರೋಗ ಪರಿಹಾರ. ಒಬ್ರಿಗಾರು ಯೋಗ ಯಾವುದನ್ನು ಗೊತ್ತಿರ್ತದೆ ಇವತ್ತು ನಮಗೆ, ಕರ್ಣ ಯಾವುದಂತ ಒಬ್ರಿಗಾರು ಗೊತ್ತಿರ್ತದೆ. ತಿಥಿಯ ಅರ್ಧ ಭಾಗ ಕರ್ಣ. ಯಾವ ಕರ್ಣ ಅಂತ ಗೊತ್ತಿರ್ತದೆ ಅಂದರೆ ಖಂಡಿತ ಇಲ್ಲ. ದೈವಜ್ಞರು ಕೂಡ, ಈ ಜ್ಯೋತಿಷ ಹೇಳುವಂಥರು ಕೂಡ ತೆಗೆದು ನೋಡಬೇಕಾಗ್ತದೆ ಅದಕ್ಕೆ ಎಷ್ಟೋ ಸರ್ತಿ ಯಾವುದಂತ ಹೇಳಬೇಕಾದ್ರೆ. ಆದರೆ ನಮ್ಮಲ್ಲಿ ಕ್ರಮ ಹೇಗೆ ಅಂದರೆ ಪಂಚಾಂಗ ಶ್ರವಣ ಪ್ರತಿನಿತ್ಯ ಆಗಬೇಕು ಬೆಳಗ್ಗೆ ಆದಮೇಲೆ ಹೊರಡುವಂಥದ್ದು. ಕೇವಲ ಪಂಚಾಂಗ ಶ್ರವಣ ಮಾತ್ರದಿಂದಲೇ ಎಷ್ಟೋ ಅಶುಭಗಳು ಪರಿಹಾರ ಆಗ್ತವೆ, ಶುಭಗಳ ವೃದ್ಧಿ ಆಗ್ತದೆ. ಅದನ್ನು ಮಾಡೋದಿಲ್ಲ. ಬೇಕಾಗುವ ಸಮಯ 1 ನಿಮಿಷ 2 ನಿಮಿಷ ಬೇಕಾಗುವಂಥದ್ದು, ಅಷ್ಟೇ ಬೇಕಾಗುವಂಥದ್ದು, ಅದಕ್ಕಿಂತ ಹೆಚ್ಚು ಬೇಡ. ನಾವು ಮಾಡೋದಿಲ್ಲ ಅದನ್ನು. ಹಾಗಾಗಿ ಈ 15 ತಿಥಿಗಳೇ ದೇವತೆಗಳಾಗಿ ಅಮ್ಮನವರ ಸುತ್ತ ಅಲ್ಲಿ ಆ ಬಿಂದುವಿನಲ್ಲಿ ಅಮ್ಮನವರನ್ನು ಸುತ್ತುವರೆದು ಕೂತ್ಕೊಂಡಿದ್ರು ಅಂತ, ಅಂಗರಕ್ಷಣೆಗಾಗಿ. ಅಮ್ಮನವರ ಅಂಗರಕ್ಷಕಿಯರು ಅವರೆಲ್ಲರೂ ಕೂಡ ಅಂತ. ಹಾಗೆ ಆ ದೇವಿಯರ ಹೆಸರು ಕಾಮೇಶಿ. ಅಲ್ಲಿದೆ, ಬಹುಶಃ ಚಿತ್ರ ಕಾಣ್ಬೋದು ನಿಮಗೆ. ಇಲ್ಲಿ ನಮಗೆ ಇಲ್ಲಿ ಆ ರೀತಿಯ ಪರದೆ ಹಾಕಿಲ್ಲ ನಾವಿಲ್ಲಿ, ಅಲ್ಲೇ ನಿಮಗೆ ಎದುರುಗಡೆ ಹಾಕಿಟ್ಟಿದೆ, ಅಲ್ಲೇ ಕಾಣ್ತದೆ, ನೋಡ್ಕೊಳ್ಳಿ. ಅಲ್ಲಿ ಕಾಮೇಶಿ ಅಂದರೆ ಪ್ರತಿಪದೆ, ಪಾಡ್ಯ, ಭಗಮಾಲ, ನಿತ್ಯಕ್ಲಿನ್ನ, ಭೇರುಂಡ, ವನ್ನಿವಾಸಿನಿ, ಮಹಾವಜ್ರೇಶ್ವರಿ. ಇವತ್ತು ಮಿತಿ ಯಾವುದು? ನವರಾತ್ರಿ ಆಗಿದ್ದರಿಂದ ಕೆಲವರಾರು ಹೇಳ್ತಾ ಇದ್ದೀರಿ ಅದನ್ನು, ನಿನ್ನೆ ಹೇಗೂ ಪಂಚಮಿ ಆಗಿತ್ತು ಅಂತ. ದೂತಿ ಸಪ್ತಮಿ, ತ್ವರಿತ ಅಷ್ಟಮಿ, ಕುಲಸುಂದರಿ ನವಮಿ, ನಿತ್ಯ ದಶಮಿ, ನೀಲಪತಾಕ ಏಕಾದಶಿ, ವಿಜಯ ದ್ವಾದಶಿ, ಸರ್ವಮಂಗಲ ತ್ರಯೋದಶಿ, ಜ್ವಾಲಾಮಾಲಿನಿಕಾ ಚತುರ್ದಶಿ. ಸಹಸ್ರನಾಮ ನೆನಪಾಗ್ತದೆ ನೋಡಿ. ಜ್ವಾಲಾಮಾಲಿನಿಕಾ ಕ್ಷಿಪ್ತ ವನ್ಯಪ್ರಾಕಾರ ಮಧ್ಯಗ ನೆನಪಾಗ್ತದ? ದೇವಿಯ ಸುತ್ತ ಒಂದು ವನ್ಯಪ್ರಾಕಾರವನ್ನು, ಒಂದು ಬೆಂಕಿಯ ಕೋಟೆಯನ್ನು ಇದೇ ದೇವಿ ನಿರ್ಮಾಣ ಮಾಡ್ತಾಳೆ. ಯಾವುದೋ ಒಂದು ಸಂದರ್ಭ ಬಂದಾಗ, ಯುದ್ಧದಲ್ಲಿ ಒಂದು ಆತಂಕ ಬಂಟಾದಾಗ ದೇವಿಯ ಸುತ್ತ ವನ್ಯಪ್ರಾಕಾರ ಅಂದರೆ ಬೆಂಕಿಯ ಒಂದು ದೊಡ್ಡ ಕೋಟೆಯನ್ನು ಈ ದೇವಿ ಸೃಷ್ಟಿ ಮಾಡ್ತಾಳೆ. ಜ್ವಾಲಾಮಾಲಿನಿ, ಮೈಸೂರಲ್ಲಿ ಜ್ವಾಲಾಮಾಲಿನಿ ಅಮ್ಮನವರು ಅಂತ ನೀವು ಕೇಳಿರ್ಬೋದು ನೀವು. ಇದೇ ಅವಳು, ಇವಳೇ ಅವಳು ಅಂತ, ಚತುರ್ದಶಿ ತಿಥಿಯ ರೂಪ ಅವಳು ಅಂತ. ಕೊನೆಯಲ್ಲಿ ಚಿತ್ರ. ಇಷ್ಟು ದೇವಿಯರು ಅಮ್ಮನವರನ್ನು ಸುತ್ತುವರೆದು ಅಂಗರಕ್ಷಣೆ ಮಾಡ್ತಾ ಕೂತ್ಕೊಂಡಿದ್ರು. ದೇವಿಯ ಮಂತ್ರಗಳು ತುಂಬ ಮುಖ್ಯವಾಗಿರುವಂಥದ್ದು. ಈ ತ್ರಿಪುರ ಸುಂದರಿಯ ಮಂತ್ರ ಪಂಚದಶಾಕ್ಷರಿ ಅಂತ ಹೆಸರು ಅದಕ್ಕೆ. ಅದನ್ನು ಹೇಳೋದು ಬೇಡ, ಅದನ್ನು ನೀವು ಅನುಷ್ಠಾನ ಮಾಡಬೇಕಾದ್ರೂ ಕೂಡ ತುಂಬ ತೂಕ ಬೇಕು, ಅರ್ಹತೆ ಬೇಕು, ಯೋಗ್ಯತೆ ಬೇಕು, ಎಲ್ಲವೂ ಬೇಕು. ಬೀಜಾಕ್ಷರಗಳು ಇರತಕ್ಕಂಥದ್ದು, ಹೆಚ್ಚು ಕಡಿಮೆ ಆದರೂ ತೊಂದರೆ ಆಗುವಂಥದ್ದು ಅದು. ಹಾಗಾಗಿ ಪಂಚದಶಾಕ್ಷರಿ ಅಂತ ಹೆಸರು ಅದಕ್ಕೆ, ಆ ಮಂತ್ರಕ್ಕೆ. ಮತ್ತೊಂದು ಷೋಡಶಾಕ್ಷರಿ ಅಂತ, ಈ ಪಂಚದಶಾಕ್ಷರಿ ಒಳಗೊಂಡು ಬರ್ತಕ್ಕಂಥ ಷೋಡಶಾಕ್ಷರಿ ಇನ್ನೊಂದು. 2 ದೇವಿಯ ಅತ್ಯಂತ ಪ್ರಧಾನವಾದ ಮಂತ್ರಗಳು. ಷೋಡಶಾಕ್ಷರಿಯೇ ಪ್ರಧಾನ ಮಂತ್ರ, ಷೋಡಶಾಕ್ಷರಿಗೆ ಮೂಲ ಪಂಚದಶಾಕ್ಷರಿ, 15 ಅಕ್ಷರಗಳ ಮಹಾಮಂತ್ರ ಅಂತ. ಅದನ್ನು ಯಾಕೆ ನೆನಪು ಮಾಡಿಕೊಂಡು ಬಂದರೆ, ಈ 15 ಅಕ್ಷರಗಳು ಯಾವುದು, 15 ಅಕ್ಷರಗಳು ಯಾರದು ಅಂದರೆ ಇವರೇ ಅದು ಅಂತ. ಇವರ ಮೂಲಕವೇ ದೇವಿಯನ್ನು ತಲುಪಬಹುದು ಅಂತ. ಇವರು ಯಾಕೆ ಮುಖ್ಯ ಅಂದರೆ, ಲಲಿತಾ ತ್ರಿಪುರ ಸುಂದರಿಯನ್ನು ತಲುಪಬೇಕು ಅಂದರೆ ಇವರನ್ನು ನೋಡಿದ್ರೆ ತಲುಪೋಕ್ಕೆ ಸಾಧ್ಯ ಇಲ್ಲ. ಈ ಗುರುಗಳನ್ನು ಭೇಟಿ ಮಾಡಬೇಕು ಅಂದರೆ ಪರಿವಾರದವರು ಇರ್ತಾರಲ್ವ, ಅವ್ರ ಮೂಲಕ ನೀವು ಹೋಗ್ತೀರಿ. ಪರಿವಾರದ ಮೂಲಕ ನಿಮ್ಮ ಸುಲಭವಾಗಿ ಅರ್ಥ ಆಗೋದಕ್ಕೆ ಹೇಳ್ತಾ ಇರೋಂಥದ್ದು ನಾವು ಅಂತ. ಸೀದಾ ಹೋಗ್ಲಿಕ್ಕೆ ಆಗ್ತದ? ಪರಿವಾರದ ಮೂಲಕ ಹೋಗ್ತೀರಿ ನೀವಲ್ವ. ಹಾಗೆ ದೇವಿಯನ್ನು ನೀವು ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು, ದೇವಿಯನ್ನು ಒಲಿಸ್ಕೊಳ್ಬೇಕು ಅಂದರೆ ಈ ನಿತ್ಯೆಯರು ಅಂತ, ಪಂಚದಶ ನಿತ್ಯೆಯರು ಅಂತ, ಇವರ ಮೂಲಕವಾಗಿ ಹೋಗಬೇಕು ಹೊರತು ಇವರ ಹೊರತಾಗಿ ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇವರು ದೇವಿಯ ಮಂತ್ರದ ಅಕ್ಷರಗಳಾಗಿದ್ದಾರೆ ಅಂತ. ಅದರೊಳಗೆ ದೇವಿಯ ಸಾನ್ನಿಧ್ಯ ಇದೆ. ಆ ಪಂಚದಶಾಕ್ಷರಿಯ ಮಂತ್ರದಲ್ಲಿ ದೇವಿ ಇದ್ದಾಳೆ, ಅಕ್ಷರಗಳು ಈ ದೇವಿಯರು. ಅಂದರೆ ಇವರ ಮಹತ್ವ ನಮಗೆ ಅರ್ಥ ಆಗಬೇಕು ಅಂತ. ಇವರೆಲ್ಲರ ಮಧ್ಯದಲ್ಲಿ ಲಲಿತಾ ಮಹಾ ತ್ರಿಪುರ ಸುಂದರಿ ರಾಜರಾಜೇಶ್ವರಿ ದೇವಿ ಆನಂದ ಮಹಾಪೀಠದಲ್ಲಿ ಕುಳಿತು ಆ ಚಕ್ರರಾಜ ರಥವನ್ನು ಮತ್ತು ಇಡೀ ಶಕ್ತಿ ಸೈನ್ಯವನ್ನು ಮುನ್ನಡೆಸಿ ಯುದ್ಧಕ್ಕೆ ಹೊರಟಿದ್ದಳು ಭಂಡಾಸುರನ ಮೇಲೆ. ಚಕ್ರರಾಜರಥಾರೂಢ ಸರ್ವಾಯುಧ ಪರಿಷ್ಕೃತ ಇದೆ ಅದು. ನೀವು ಇದನ್ನು ಹೇಳಬೇಕಾದ್ರೆ ಭಂಡಾಸುರನ ಯುದ್ಧದ ನೆನಪು ಮಾಡ್ಕೊಳ್ಬೇಕು ಅಂತ.
ಚಕ್ರರಾಜ ರಥದಲ್ಲಿ ಎಲ್ಲ ಆಯುಧಗಳನ್ನು ಏರಿಸ್ಕೊಂಡು ಸರ್ವಾಯುಧ ಪರಿಷ್ಕೃತ ಅಂತ ದೇವಿ ಪಂಡಾಸುರನ ಮೇಲೆ ಯುದ್ಧಕ್ಕೆ ಹೊರಟಳು ಅಂತ. ಇದೇ ರೀತಿಯಲ್ಲಿ ಇನ್ನೆರಡು ರಥಗಳಲ್ಲೂ ಕೂಡ ಇದೆ. ಶ್ಯಾಮಲಾದೇವಿಯ ಮಂತ್ರಿಣಿಯವಳು, ಅವಳ ರಥ, ಅದರ ಹೆಸರು ಗೇಯ ಚಕ್ರರಥ. ಆ ರಥದ ಹೆಸರು ಗೇಯ ಚಕ್ರರಥ. ಆಮೇಲೆ ದಂಡನಾಥ ದೇವಿಯ ರಥ ಇದೆ ಮತ್ತೊಂದು, ಕಿರಿಚಕ್ರ ರಥ. ಅದು ಆ ರಥ ಕಿರಿಯದು. ಈ ಮೂರರಲ್ಲಿ ಹೋಲಿಸಿದ್ರೆ ಕಿರಿಯ ರಥ ಅದು. ಕನ್ನಡದ ಕಿರಿ ಅಲ್ಲ, ಅದು ಸಂಸ್ಕೃತದ ಕಿರಿಯದು. ಕಿರಿ ಅಂದರೆ ವರಾಹ ಅಂತ ಅರ್ಥ ಅದಕ್ಕೆ. ಕಿರಿಚಕ್ರ. ಈಗ 3 ರಥಗಳು. ಅದರಲ್ಲಿ ಈ ಗೇಯ ಚಕ್ರ ರಥದಲ್ಲಿ ಮಂತ್ರಿಣೀ ದೇವಿ. ಇದನ್ನು ಬೇಗ ಬೇಗ ನಿಮಗೆ ಸಂಕ್ಷೇಪವಾಗಿ ಹೇಳ್ತೇವೆ. ಅದನ್ನು ಬಿಟ್ಟು ಹೋಗೋದು ಸೂಕ್ತ ಅಲ್ಲ, ಅದನ್ನು ಬಿಟ್ಟು ಹೋಗಬಾರ್ದು. ಕೇವಲ ಕಥೆ ಹೇಳೋದು ಉದ್ದೇಶ ಅಲ್ಲ. ಈ ದೇವತೆಗಳ ಅನುಸಂಧಾನ ಆಗಬೇಕು. ಆದಾಗ ನಮ್ಮ ಉದ್ಧಾರಕ್ಕೆ ಅದು ಕಾರಣ ಆಗ್ತದೆ, ನಮಗೆ ನಮ್ಮ ಶ್ರೇಯಸ್ಸಿಗೆ ಅದು ಕಾರಣ ಆಗ್ತದೆ. ಹಾಗಾಗಿ ಅನುಸಂಧಾನ ಮಾಡಬೇಕು. ಇದಕ್ಕೆ ಬೇಸರ ಬಂತು ಅನ್ನೋ ಥರ ತಗೋಬಾರ್ದು ಇದನ್ನು ಅಂತ. ಮಂತ್ರಿನಾಥ ಮಹಾಚಕ್ರೆ ಗೀತಿಚಕ್ರ ರಥೋತ್ತಮೆ. ಗೇಯಚಕ್ರ ಗೀತಿಚಕ್ರ 2 ಹೆಸರು ಕರೀತಾರೆ ಅದನ್ನು. ಸಪ್ತಪರ್ವಾಣಿ ಚೋಕ್ತಾನೆ ತತ್ರ ದೇವ್ಯಾಶ್ಚಿತಾಶ್ರಣು. 9 ಪರ್ವಗಳು 9 ಆವರಣಗಳು ಲಲಿತಾದೇವಿಯ ರಥಕ್ಕಾದರೆ ಈ ಮಂತ್ರಿಣಿಯ ರಥಕ್ಕೆ 7 ಪರ್ವಗಳು ಅಂತ. ಅಂದರೆ ಅಗಲವು ಅದಕ್ಕೆ ಹೋಲಿಸಿದಾಗ ಸ್ವಲ್ಪ ಕಡಿಮೆ ಬರ್ತದೆ ಅಂತ. ಮತ್ತೂ ಕಡಿಮೆ ಕಿರುಚಕ್ರಕ್ಕಾಗುವಾಗ ಇದಕ್ಕಿಂತ ಸ್ವಲ್ಪ ಕಡಿಮೆ ಬರ್ತದೆ, ಮುಂದಕ್ಕೆ ಬರ್ತದೆ. ಅದು ಇವಳ ಸಾರಥಿ, ಶ್ಯಾಮಲಾದೇವಿಯ ಸಾರಥಿ. ಅವಳ ಹೆಸರೇನು ಅಂದರೆ ಹಸಂತಿಕಾ ಅಂತ ಅವಳ ಹೆಸರಂತೆ. ಹಸಂತಿಕಾ ಅಂತ ಕೇಳಿದ ಕೂಡ ನಿಮ್ಮ ಮುಖದಲ್ಲಿ ಬಂತಲ್ಲ ಈಗ, ಅದನ್ನು ಕೇಳ್ತಿದ್ದಾಗನೇ ಅದೇ ಅವಳು ಅಂತ. ಈ ಶ್ಯಾಮಲಾದೇವಿಯ ಇಡೀ ಸ್ವರೂಪ ಆವರಣ ಎಲ್ಲ ಇಂಥದ್ದೇ ಅಂತ. ಹಸಂತಿಕಾ ಅಂತ, ನಗುವೇ ಸಾರಥಿ ಅವಳಿಗೆ ಅಂತ, ಶ್ಯಾಮಲಾದೇವಿಗೆ ಅಂತ. ಗಾನ ವಿಶಾರದೆ, ಸಂಗೀತ ಯೋಗಿನಿ ಅವಳು. ಅದರಲ್ಲಿ ಅದನ್ನು ನೀವು ಮಾನಸಿಕವಾಗಿ ಕಲ್ಪನೆ ಮಾಡಿಕೊಳ್ಳಿ. ಮಧ್ಯದಲ್ಲಿ, ಆ ರಥದ ಮಧ್ಯದಲ್ಲಿ ಆ ಶ್ಯಾಮಲಾಂಬಿಕೆ ಮಂತ್ರಿಣೀ ದೇವಿ. 1ನೇ ಪರ್ವ ಅಂತ ಅಂದ್ಕೊಳ್ಳಿ ನೀವು ಅದನ್ನು, ಪ್ರಥಮ ಪರ್ವ. ಅದಾದ ಮೇಲೆ 2ನೇ ಪರ್ವದಲ್ಲಿ ರತಿ, ಪ್ರೀತಿ, ಮನೋಜ ಎಂಬ 3 ದೇವಿಯರು ಬರ್ತಾರೆ. ಇದೆಲ್ಲ ತುಂಬ ಆನಂದವನ್ನು ಸೂಚನೆ ಮಾಡ್ತಕ್ಕಂಥ ದೇವತೆಗಳು ಎಲ್ಲರೂ ಕೂಡ. ರತಿ ಅಂದರೆ ಆನಂದ ಅಂತಲೇ ಅರ್ಥ ಅದಕ್ಕೆ. ಪ್ರೀತಿ ಮತ್ತು ಮನೋಜ ಅಂತ 2ನೇ ಪರ್ವ. 3ನೇ ಪರ್ವದಲ್ಲಿ ದ್ರಾವಿಣಿ, ಶೋಷಿಣಿ, ಬಂಧಿನಿ, ಮೋಹಿನಿ, ಉನ್ಮಾದಿನಿ. ಅವಳು ಯುದ್ಧಕ್ಕೆ ಬೇಕಾಗುವಂಥದ್ದು ಇದೆಲ್ಲ ಕೂಡ. ದ್ರಾವಿಣಿ ಓಡಿಸುವಂಥದ್ದು, ಶೋಷಿಣಿ ಒಣಗಿಸುವಂಥದ್ದು, ಬಂಧಿನಿ ಕಟ್ಟುವಂಥದ್ದು, ಮೋಹಿನಿ ಎಚ್ಚರ ತಪ್ಪಿಸುವಂಥದ್ದು, ಉನ್ಮಾದಿನಿ ಹುಚ್ಚುಡಿಸುವಂಥದ್ದು. ಇಂಥ 5 ದೇವತೆಗಳು. ಅಲ್ಲೇ ಕೆಳಭಾಗದಲ್ಲಿ ಮನ್ಮಥನ 5 ರೂಪಗಳು. ಕಾಮರಾಜ, ಕಂದರ್ಪ, ಮನ್ಮಥ, ಮಕರಧ್ವಜ, ಮನೋಭವ 5 ರೂಪಗಳು 3ನೇ ಪರ್ವದಲ್ಲಿ. 4ನೇ ಪರ್ವದಲ್ಲಿ ಈ ಬ್ರಾಹ್ಮಿ ಮಹೇಶ್ವರಿ ಮಾತೃಗಳನ್ನ ನಾವು ಹೇಳಿದ್ವಲ್ಲ ಲಲಿತಾದೇವಿಯ ರಥದ ವರ್ಣನೆ ಮಾಡುವಾಗ, ಅದೇ ಸ್ವಲ್ಪ ವ್ಯತ್ಯಾಸ ಇದೆ. ಬ್ರಾಹ್ಮಿ, ಮಹೇಶ್ವರಿ, ಕುಮಾರಿ, ವೈಷ್ಣವಿ, ವಾರಾಹಿ, ಮಹೇಂದ್ರಿ, ಚಾಮುಂಡ, ಚಂಡಿಕಾ ಅಂತ. ಅಲ್ಲಿ ಮಹಾಲಕ್ಷ್ಮಿ ಬದಲಾಗಿ ಇಲ್ಲಿ ಚಂಡಿಕಾ ಇರುವಂಥದ್ದು. ಇಲ್ಲಿ ಕೆಳಭಾಗದಲ್ಲಿ ಲಕ್ಷ್ಮಿ, ಸರಸ್ವತಿ, ರತಿ, ಪ್ರೀತಿ, ಕೀರ್ತಿ, ಶಾಂತಿ, ಪುಷ್ಟಿ, ತುಷ್ಟಿ ಎಲ್ಲ ಇಂಥದ್ದೇ ಅವಳದ್ದು, ಶ್ಯಾಮಲಾದೇವಿಯದ್ದು ಅಂತ. ಆಮೇಲೆ 5ನೇ ಪರ್ವದಲ್ಲಿ ವಾಮ, ಜ್ಯೇಷ್ಠ, ರೌದ್ರಿ, ಶಾಂತಿ, ಶ್ರದ್ಧಾ, ಸರಸ್ವತಿ, ಕ್ರಿಯಾಶಕ್ತಿ, ಲಕ್ಷ್ಮಿ, ತುಷ್ಟಿ, ಮೋಹಿನಿ, ಪ್ರಮಾಥಿನಿ, ಆಶ್ವಾಸಿನಿ, ವೀಚಿ, ವಿದ್ಯುನ್ಮಾಲಿನಿ, ಸುರಾನಂದ, ನಾಗಬುದ್ಧಿಕ ಎಂಬ 16 ದೇವತೆಗಳು. 6ನೇ ಪರ್ವದಲ್ಲಿ ಭೈರವರು. ಒಂದು ಜಾಗದಲ್ಲಿ ಪುರುಷರಿಗೆ ಅವಕಾಶ ಇದೆ. ಇಲ್ಲಿ ಪೂರ್ತಿ ಮಾತೃಮಯ ಇದು. ಇಲ್ಲೊಂದು ಜಾಗದಲ್ಲಿ ಪಾಪ ಇದ್ದಾರೆ ಅವರು. ಆದರೆ ಅವ್ರ ಹೆಸರೆಲ್ಲ ಪಾಪ ಅನ್ನೋ ಹಾಗಿಲ್ಲ. ಅಸಿತಾಂಗ ಭೈರವ, ರುರು ಭೈರವ, ಚಂಡ ಭೈರವ, ಕ್ರೋಧ ಭೈರವ, ಉನ್ಮತ್ತ ಭೈರವ, ಕಪಾಲಿ ಭೈರವ, ಭೀಷಣ ಭೈರವ ಮತ್ತು ಸಂಹಾರ ಭೈರವ ಎಂಬ ಭೈರವರು, ಅಷ್ಟಭೈರವರು. 7ನೇ ಪರ್ವ, ಕೊನೆಯ ಪರ್ವ. ಅಲ್ಲಿ ಮಾತಂಗಿ, ಸಿದ್ಧಲಕ್ಷ್ಮಿ, ಮಹಾಮಾತಂಗಿ, ಮಹತಿ, ಸಿದ್ಧಲಕ್ಷ್ಮಿ ಎನ್ನುವಂಥವರು. ಅಲ್ಲೇ ಕೆಳಭಾಗದಲ್ಲಿ ಗಣಪತಿ, ಕ್ಷೇತ್ರಪಾಲ, ದುರ್ಗಾಂಬಿಕೆ, ಬಟುಕರು ಬರ್ತಾರೆ. ಇನ್ನು ಕೆಳಗೆ ಲಕ್ಷ್ಮೀ, ಸರಸ್ವತಿ ಮತ್ತು ಕೆಳಗೆ 10 ದಿಕ್ಪಾಲಕರು. 10 ಅಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ, ಊರ್ಧ್ವ ಮತ್ತು ಅಧಃ ಅಂತ. ಊರ್ಧ್ವಕ್ಕೆ ಬ್ರಹ್ಮ, ಅಧಃ ಕೆಳಗೆ ವಿಷ್ಣು ಅಥವಾ ಅನಂತ. ಅದಕ್ಕೆ ಈ 10 ದಿಕ್ಪಾಲಕರು ಅಲ್ಲಿ ಇದ್ದರು ಅಂತ. ಇದು
ಅವಳ ರಥದ ಸ್ವರೂಪ. ಇಲ್ಲೊಂದು ಪ್ರಶ್ನೆ ಕೇಳಿ ಉತ್ತರ ಕೊಟ್ಟಿದ್ದಾರೆ ಈ ಜಾಗದಲ್ಲಿ. ಈ ದಿಕ್ಪಾಲಕರೆಲ್ಲ ಇವಳ ರಥಕ್ಕೆ ಯಾಕೆ ಬಂದಿದ್ದಾರೆ, ಇಂದ್ರ ಅಗ್ನಿ ಯಮ ಎಲ್ಲ ಈ ರಥಕ್ಕೆ ಯಾಕೆ ಬಂದರು ಅಂದರೆ ಅವರು ಕಾರಣ ಕೊಡ್ತಾರೆ. ಏನಿಲ್ಲ, ಮತ್ತೇನಿಲ್ಲ, ಅವ್ರಿಗೆ ಏನೇ ಕೆಲಸ ದೇವಿ ಮೂಲಕ ಆಗಬೇಕು ಅಂದರೆ ಇವಳ ಮೂಲಕವೇ ಆಗಬೇಕು. ಹಾಗಾಗಿ ಅಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಅವರು ಅವಳನ್ನು ಆಶ್ರಯಿಸಿದ್ದಾರೆ. ಮಂತ್ರಿನಾಥಾಶ್ರಯ ದ್ವಾರ ಲಲಿತಾ ಜ್ಞಾಪನೋತ್ಸುಕ. ಲಲಿತೆಯಲ್ಲಿ ಒಂದು ನಿವೇದನೆ ಮಾಡ್ಕೊಳ್ಬೇಕು, ಒಂದು ಆಶೀರ್ವಾದ ಕೇಳಬೇಕು, ಒಂದು ಕಾರ್ಯ ಆಗಬೇಕು ಅಂದರೆ ಇವಳ ಮೂಲಕವೇ ಆಗಬೇಕು, ಇವಳು ಹೊರತು ಆಗೋದಿಲ್ಲ ಅಂತ. ಹಾಗಾಗಿ ಇದನ್ನು ಎಷ್ಟರ ಮಟ್ಟಿಗೆ ಈ ಮಂತ್ರಿಣಿಯ ಮಹತ್ವವನ್ನು ಹೇಳ್ತಾರೆ ಅಂದರೆ, ಸರ್ವೇಶಾಂಚೈವ ದೇವಾನಾಂ ಮಂತ್ರಿಣಿ ದ್ವಾರತಃ ಕೃತ. ಎಷ್ಟು ದೇವಿಯರಿದ್ದರು, ಎಷ್ಟೆಲ್ಲ ದೇವತೆಗಳಿದ್ದರು, ದ್ವಾರ ದೇವಿಗೆ ಮಂತ್ರಿಣಿಯೇ ಹೋದು, ಶ್ಯಾಮಲಾ ದೇವಿಯೇ ಹೋದು. ಅವಳ ಮೂಲಕ ಹೋದರೆ ಕಾರ್ಯಸಿದ್ಧಿ, ಶ್ಯಾಮಲಾ ದೇವಿಯ ಮೂಲಕ ಹೋದರೆ ಕಾರ್ಯಸಿದ್ಧಿ. ಶ್ಯಾಮಲಾ ದೇವಿಯನ್ನು ಮರೆತು ಶ್ರೀಚಕ್ರೋಪಾಸನೆ ಮಾಡಿದರೆ ಕಾರ್ಯಸಿದ್ಧಿ ಆಗೋದಿಲ್ಲ, ಅನಾಹುತ ಆಗ್ಬೋದು, ತೊಂದರೆ ಆಗ್ಬೋದು ಅಂತ. ಹಾಗಾಗಿ ರಾಜ್ಞಿ ವಿಜ್ಞಾಪನಾ ಚೇತ್ ಸ್ಯಾತ್ ಪ್ರಧಾನ ದ್ವಾರತಃ ಕೃತ. ಯಾರ ಮೂಲಕ ಹೋದರೆ ಕೆಲಸ ಆಗ್ತದೆ ಅವ್ರ ಮೂಲಕವೇ ಹೋಗಬೇಕಲ್ವ ಅಂತ ಅವರೇ ಕೇಳ್ತಾರೆ. ಮತ್ತು ಯಾರ್ಯಾರ ಮೂಲಕ ಹೋದರೆ ಆಗ್ತದ ಕೆಲಸ ಅಂತ ಅವರೇ ಕೇಳ್ತಾರೆ. ಅವಳ ಲಲಿತಾ ದೇವಿ ತೇಜಸ್ ಹೇಗಿದೆ ಅಂದರೆ ಹತ್ತಿರ ಕೂಡ ಹೋಗಕ್ಕೆ ಸಾಧ್ಯ ಇಲ್ವಂತೆ, ಸುಟ್ಟು ಹೋಗ್ತಾರೆ. ಹಾಗೆ ಸುಮ್ಮನೆ ಹತ್ತಿರ ಹೋದರೆ, ಇವಳ ಮೂಲಕ ಹೋದರೆ ಇವಳು ಪೂರ್ತಿ ತಂಪು ಮಾಡಿ ಇವ್ರು ರಕ್ಷಣೆ ಮಾಡಿ ದೇವಿ ಹತ್ರ ಕರ್ಕೊಂಡು ಹೋಗ್ತಾರೆ. ಅವಳು ಇಲ್ಲದೆ ಇದ್ದರೆ ಹತ್ತಿರ ಹೋದಾಗಲೇ ಅವ್ರದ್ದು ಸುಟ್ಟು ಹೋಗ್ತಾರೆ ಅಂತ ಆ ಕಾರಣವನ್ನು ಕೂಡ ಹೇಳ್ತಾರೆ. ಹಾಗೆ ಮಂತ್ರಿನಿ ಬಗ್ಗೆ ಹೇಳ್ತಾ ಸಂಗೀತ ವಿದ್ಯೇಶಿ, ಅವಳ ಹೆಸರು ಸಂಗೀತ ವಿದ್ಯೇಶಿ ಅಂತ. ಶಾಂಬಲಾಂಬಿಕೆ ಹೆಸರು. ಶ್ರೀದೇವಿಯ ಅತಿವಲ್ಲಭ. ಲಲಿತಾದೇವಿಗೆ ಅತ್ಯಂತ 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 ಹತ್ತಿರ ಯಾರು, ಅತೀ ಪ್ರೀತಿ ಯಾರು ಅಂದರೆ ಈ ಶ್ಯಾಮಲಾಂಬಿಕೆಯೇ ಹೌದು. ಅವಳು ಹೇಳಿದ ಮಾತು ವ್ಯತ್ಯಾಸ ಆಗೋದಿಲ್ಲ. ಹೀಗಾಗಬೇಕು ಅಂತ ಅವಳು ಹೇಳ್ಕೊಂಡ್ರೆ ಲಲಿತಾದೇವಿ ತೆಗೆದು ಹಾಕೋದಿಲ್ಲ ಅದನ್ನು ಯಾವುದೇ ಕಾರಣಕ್ಕೂ. ಹಾಗೆ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ. ಈ ಲಲಿತಾದೇವಿಯ ಸಾಮ್ರಾಜ್ಯದಲ್ಲಿ ಒಂದು ಕಾರ್ಯವನ್ನು ಮಾಡೋದಕ್ಕೆ, ಮಾಡದಿರೋದಕ್ಕೆ, ಬೇರೆ ತರಹ ಮಾಡೋದಕ್ಕೆ ಯಾರಿಗಾರು ಶಕ್ತಿ ಇದ್ದರೆ ಅದು ಅವಳಿಗೆ ಮಾತ್ರ ಅಂತ, ಮಂತ್ರಿನಿಗೆ ಮಾತ್ರ ಅಂತ. ಈಗಲೂ ಆ ಪರಂಪರೆ ಮುಂದುವರೆದಿದೆ, ಇವತ್ತು ಕೂಡ ಇದೇ ತರಹವೇ ಮುಂದುವರೆದಿದೆ. ಆ ಯೋಗ್ಯತೆ ಇದೆ ಅಂತಲ್ಲ, ಆ ಕ್ರಮ ಮುಂದುವರೆದಿದೆ ಅಂತ. ಈ ಪರ್ವದೇವಿಯರ ನಾಮವನ್ನು ಯಾರು ಕೇಳ್ತಾರೋ ಅವರ ಪಾಪಗಳು ಪರಿಹಾರ ಆಗ್ತವೆ. ನಾವು ಯಾಕೆ ಇದನ್ನು ಒತ್ತಾಯಪೂರ್ವಕ ನಿಮಗೆ ಹೇಳ್ತಾ ಇದ್ದೇವೆ ಅಂದರೆ, ಈ ನಾಮಗಳನ್ನು ಯಾರು ಕೇಳ್ತಾರೋ ಅವರ ಪಾಪಗಳು ಪರಿಹಾರ ಆಗ್ತವೆ, ಯುದ್ಧದಲ್ಲಿ ವಿಜಯ ಸಿಗ್ತದೆ ಅವರಿಗೆ ಅಂತ. ಯಾರ ಜೀವನದಲ್ಲಿ ಯುದ್ಧದ ಪ್ರಸಕ್ತಿ ಇದೆಯೋ ಅವ್ರಿಗೆ ವಿಜಯ ಸಿಗ್ತದೆ. ಮತ್ತು ಯಾರ ಜೀವನದಲ್ಲಿ ಯುದ್ಧದ ಪ್ರಸಕ್ತಿ ಇಲ್ವೋ ಅಂತ ಹೇಳಬೇಡಿ. ಹಾಗಿಲ್ವೇ ಇಲ್ಲ. ಜೀವನ ಅಂದರೆ ಯುದ್ಧ ಅಂತ, ಜೀವನವೇ ಸಂಗ್ರಾಮ ಅಂತ, ಜೀವನ ಹೋರಾಟವೇ. ಹೋರಾಟ ಅಲ್ಲದೇ ಇರೋಂಥ ಜೀವನ ಅಂತಲೇ ಇಲ್ಲ ಅಂತ. ಜೀವನ ಸಂಗ್ರಾಮದಲ್ಲಿ ವಿಜಯ ಬೇಕು ಅಂದರೂ ಕೂಡ ಅದನ್ನು ಕೊಡ್ತದೆ ಕೇವಲ ಈ ನಾಮಶ್ರವಣ. ಈಗ ಲಲಿತಾ ಸಹಸ್ರನಾಮದ ನೆನಪು ಮಾಡಿಬಿಡೋಣ ಒಂದು ಸರಿ. ನೀವು ಆಗಲೇ ಹೇಳಿದಿರಿ ಅದನ್ನು. ಗೇಯ ಚಕ್ರರಥಾರೂಢ ಮಂತ್ರಿಣೀ ಪರಿಸೇವಿತ. ಇವಳೇ ಅವಳು, ಗೇಯ ಚಕ್ರ ರಥಾರೂಢ ಮಂತ್ರಿಣೀ ಪರಿಸೇವಿತ. ಅಂಥ ಮಂತ್ರಿಣಿಯಿಂದ ಸೇವಿತಲಾಗಿರ್ತಕ್ಕಂಥವಳು. ಕಿರಿಚಕ್ರ ತುಂಬ ಸಣ್ಣ ರಥ ಅಲ್ವಾ ಇದರಲ್ಲಿ, ಅದರ ವಿಸ್ತಾರ 6 ಯೋಜನ ಅಂತ. ಆ ಸಣ್ಣ ರಥದ ವಿಸ್ತಾರ 6 ಯೋಜನ ಅಂತ. ಬೆಳಗುಡೆ ತುಂಬ ಸುಂದರವಾದ ಶ್ವೇತಛತ್ರ, ಅದರ ದೇವಿಯ ಶ್ವೇತಛತ್ರಕ್ಕಿಂತ ಚಿಕ್ಕದು, ಅವರಿಬ್ಬರಿಗಿಂತ ಚಿಕ್ಕದು ಇದು ಅಂತ. ಸಾರಥಿ ಸ್ತಂಭಿನಿ ಅಂತ, ದಂಡನಾಥ ದೇವಿಯ ಸಾರಥಿ. ಇದರಿರುವವನನ್ನು ಸ್ತಂಭನಗೊಳಿಸ್ತಕ್ಕಂಥವಳು ಅಂತ. ಪ್ರತಿಭಟನನ್ನು ದಂಡನಾಥ ದೇವಿಯ ವಿರುದ್ಧ ಹೋರಾಡಲಿಕ್ಕೆ ಯಾರಾದರೂ ಬಂದರೆ ಅವ್ರನ್ನ ಸ್ತಂಭನಗೊಳಿಸಿಬಿಡ್ತಾಳೆ ಸಾರಥಿ ಅಂಥವಳು ಅಂತ. ಅವಳ ಸಾರಥ್ಯ ಅಲ್ಲಿ ಪ್ರಥಮ ಪರ್ವದಲ್ಲಿ ದಂಡನಾಥ ದೇವಿ ವರಾಹಮುಖಿ ಸೇನಾಪತಿಯವಳು. 2ನೇ ಪರ್ವದಲ್ಲಿ ಜೃಂಭಿಣಿ ಮೋಹಿನಿ ಸ್ತಂಭಿನಿ. ಅವರ ಕೈಯಲ್ಲಿ ಮುಸಲ ಅಂದರೆ ಒನಕೆ, ಅದೊಂದು ಆಯುಧ ರೂಪದ ಒನಕೆ. ಹಲ ಅಂದರೆ ನೇಗಿಲು. ಇದೆರಡು ದಂಡನಾಥ ದೇವಿಯ ಮುಖ್ಯ ಆಯುಧಗಳೇ ಹೌದು. ಹಾಲಾಪಾತ್ರ ವಿಷದ ಪಾತ್ರ ಅಥವಾ ಮದ್ಯದ ಪಾತ್ರ, ಸರ್ಪದ ರಜ್ಜು ಎಲ್ಲ ಇರ್ತದಂತೆ ಅವರ ಕೈಯಲ್ಲಿ. ಕಣ್ಣುಗಳು ಬೆಂಕಿಯನ್ನು ಉಗುಳುತ್ತವೆ ಆ ದೇವಿಯರ ಕಣ್ಣುಗಳು, ಜೃಂಭಿಣಿ ಮೋಹಿನಿ ಸ್ತಂಭಿನಿಯರದ್ದು. 3ನೇ ಪರ್ವದಲ್ಲಿ ಅಂಧಿನಿ ರುಂಧಿನಿ ಜೃಂಭಿನಿ ಮೋಹಿನಿ ಸ್ತಂಭಿನಿ ಅನ್ನುವಂಥವರು. 4ನೇ ಪರ್ವದಲ್ಲಿ ಎರಡೂ ಪಾರ್ಶ್ವದಲ್ಲಿ ಕ್ರೋಧಿನಿ ಮತ್ತು ಸ್ತಂಭಿನಿ, ಎರಡೂ ಪಕ್ಕದಲ್ಲಿ ದೇವಿಯ ಆಯುಧಗಳು ಹಲ ಮತ್ತು ಮುಸಲ. ಹಲ ನೇಗಿಲು, ಮುಸಲ ವನಕೆ. ಈ ಬಲರಾಮನಿಗೆ ಇದೇ 2 ಆಯುಧಗಳು, ಹಲ ಮತ್ತು ಮುಸಲ ಅಂತ. ಹಲಾಯುಧ ಅಂತ ಕರೀತಾರಲ್ಲ. ಈ ನೇಗಿಲಿಂದ ಶತ್ರುವನ್ನು ಹಿಡ್ಕೊಂಡು ಮುಸಲದಿಂದ ಹೊಡೆಯೋದವನು ಅಂತ. ಆ
ಒನಕೆಯಿಂದ ಅಂತ. ಅದೇ ಈ ದೇವಿಯ ಆಯುಧಗಳು. ಮುಂದೆ ವಿಷಂಗ ರಾಕ್ಷಸನನ್ನು ಹನನ ಮಾಡ್ತಾಳೆ ಇದೇ ಆಯುಧಗಳಿಂದ. ದಂಡನಾಥ ದೇವಿಯ ಮುಂಭಾಗದಲ್ಲಿ ಮಹಾಭಯಂಕರನಾದ ಶೂಲ ಖಡ್ಗ ಶವ ಪಾಶಧಾರಿಯಾದ 4 ಬಾಹುಗಳು 3 ಕಣ್ಣುಗಳ ಚಂಡೋಚ್ಚಂಡ ಎಂಬ ದೇವತೆ. ಆಮೇಲೆ ಷಟ್ ಚಕ್ರವಾಸನಿಯರು, ಈ ಮಾತೃಗಣವೇ. ವಾರಾಹಿ ಮಾತ್ರ ಇಲ್ಲ, ಅವಳೇ ವಾರಾಹಿ ಅಲ್ಲ, ಮುಖ್ಯ ವಾರಾಹಿ ಎಲ್ಲ ಇದ್ದಾಳಲ್ಲ. ಹಾಗಾಗಿ ಬ್ರಾಹ್ಮಿ, ಮಾಹೇಶ್ವರಿ, ಕುಮಾರಿ, ವೈಷ್ಣವಿ, ಮಾಹೇಂದ್ರಿ, ಚಾಮುಂಡ. ವಾರಾಹಿ ಇಲ್ಲ ಇದರಲ್ಲಿ. ಇನ್ನು ಧಾತುನಾಥೆಯರು 7 ಮಂದಿ. ನಿಮಗೆ ನೀವು 1-2 ಶಬ್ದ ಕೇಳಿರ್ತೀರಿ ಇದರಲ್ಲಿ. ಯಾಕಿನಿ, ರಾಕಿನಿ, ಲಾಕಿನಿ, ವಾಕಿನಿ, ಶಾಕಿನಿ, ಡಾಕಿನಿ, ಹಾಕಿನಿ. ಯಕ್ಷಗಾನದಲ್ಲಿ ಅಲ್ಲಿ ಇಲ್ಲಿ ನೀವು 2 ಮಾತ್ರ ಕೇಳಿರ್ತೀನಿ. ನೀವು ಶಾಕಿನಿ ಡಾಕಿನಿ ಮಾತ್ರ ಕೇಳಿರ್ತೀನಿ ನೀವು. ಯಾರು ಇವರೆಲ್ಲ ಅಂದರೆ ಧಾತುನಾಥಿಯರು ಇವರೆಲ್ಲ. ನೀವೇನೋ ಯಾವುದೋ ಒಂದು ದುರ್ದೇವತೆ ಅಂತಷ್ಟು ಅಂದ್ಕೊಳ್ಬೇಡಿ, ನಿಮ್ಮ ಮೈಲಿದ್ದಾರೆ ಅವರೆಲ್ಲರೂ ಕೂಡ ಅಂತ. ಧಾತುನಾಥಿಯರು ಅಂದರೆ ಏನು ಅಂತಂದರೆ ಚರ್ಮ, ರಕ್ತ, ಮಾಂಸ, ಮೇಧಸ್ಸು ಅಂದರೆ ಕೊಬ್ಬು, ಅಸ್ಥಿ, ಮಜ್ಜ, ಪ್ಲೀಹ ಮತ್ತು ಶುಕ್ಲ ಅಂತ ಪುನರುತ್ಪತ್ತಿ ಕಾರಣ ಆಗುವಂಥದ್ದು ಶುಕ್ಲ ಅಂತಂದರೆ ಈ ಧಾತುಗಳಲ್ಲಿ ನೆಲೆಸಿರ್ತಾರೆ ಅವರು ಅಂತ. ಸಪ್ತಧಾತುಗಳು ನಮ್ಮ ಶರೀರವೇ. ಈ ಶರೀರದ 7 ಮುಖ್ಯವಾಗಿರ್ತಕ್ಕಂಥ ಅಂಶಗಳು ಅಲ್ಲಿ ನೆಲೆಸಿರ್ತಾರೆ ಅವರು ಅಂತ. ಆದರೆ ಯುದ್ಧಕ್ಕೆ ಹೊರಟಾಗ ಮಾತ್ರ ಅವಳು ಯಾಕಿನಿ ಶತ್ರುವಿನ ಚರ್ಮವನ್ನು ತಿಂತಾಳಂತವಳು, ರಾಕಿನಿ ಶತ್ರುವಿನ ರಕ್ತವನ್ನು ಕುಡಿತಾಳೆ, ಹಾಗೆ ಲಾಕಿನಿ ಶತ್ರುವಿನ ಮಾಂಸವನ್ನು ಮೆಲ್ತಾಳೆ. ಈ ತರಹ ಅಂತಂದರೆ ಯುದ್ಧಕ್ಕೆ ಹೊರಟಾಗ ರೂಪ ಬೇರೆ ಅದರದ್ದು ಅಂತ. ಆದರೆ ಅನುಗ್ರಹಕ್ಕಿದ್ದಾಗ ಈ ನಮ್ಮ ಚರ್ಮ ಚೆನ್ನಾಗಿರಬೇಕು, ಬೇಡವೋ, ಯಾಕಿನಿ ದೇವಿ ಅನುಗ್ರಹ ಬೇಕು ಅದಕ್ಕೆ. ಹಾಗಾಗಿ ಈ ಕಥೆ ಯಾವುದು ಅಂದರೆ ನಮ್ಮದೇ ಕಥೆ ಇದು ಅಂತ. ರಕ್ತ ಚೆನ್ನಾಗಿರ್ಬೇಕೋ ಬೇಡವಾ ಅಂತ. ರಾಕಿನಿ ದೇವಿ ಅನುಗ್ರಹ ಬೇಕು ಅದಕ್ಕೆ, ಅವಳು ಇರ್ತಾಳೆ ಆ ರಕ್ತಧಾತುವಿನಲ್ಲಿ, ಆ ದೇವತೆ ಸಾನ್ನಿಧ್ಯವನ್ನು ಕೊಟ್ಟಿರ್ತಾಳೆ ಅಂತ. ಸಪ್ತ ಧಾತುನಾಥಿಯರು ಇವರು ಎಲ್ಲ ಥರದ ಅಭಿಚಾರಗಳಿರ್ತಾವಲ್ಲ ಅದರಲ್ಲಿ ನಿಪುಣರವರು ಅಂತ. ಅಂದರೆ ಮಾರಣ, ಮೋಹನ, ಸ್ತಂಭನ, ತಾಡನ ಇದೆಲ್ಲ ಇದೆಯಲ್ಲ, ಅದೆಲ್ಲ ಅದರ ದೇವತೆಗಳು ಇವರೇ ಈ ಧಾತುನಾಥೆಯರೇ. ಅದರ ಪ್ರಯೋಗ ಮಾತ್ರ ಅವ್ರು ಯಾರ ಮೇಲೆ ಮಾಡ್ತಾರೆ ಅಂದರೆ ವೈದಿಕ ದ್ರೋಹಿಗಳು, ದೇವದ್ರೋಹಿಗಳು, ವೀರವೈರಿಗಳು, ಯಜ್ಞದ್ರೋಹಿಗಳು ಮತ್ತು ದುಷ್ಟ ದೈತ್ಯರ ಮೇಲೆ ಪ್ರಯೋಗ ಮಾಡಲಿಕ್ಕೆ ಇರುವಂಥದ್ದು. ಅದು ಯಾವುದು? ಮೋಹನ, ಮಾರಣ, ಸ್ತಂಭನ, ತಾಡನ. ಈಗ ನಾವು ಯಾರ್ಯಾರ ಮೇಲೂ ಒಬ್ಬರ ಮೇಲೊಬ್ಬರು ನಮ್ಗೆ ಆಗೋದಿಲ್ಲ ಅಂದ್ರೆ ಒಬ್ಬರ ಪ್ರಯೋಗ ಮಾಡಿದರೆ ಅದು ನಮಗೆ ತೊಂದರೆ ಮಾಡ್ತದೆ. ಹಾಗೆ ಮಾಡಲಿಕ್ಕೆ ಇರುವಂಥದ್ದಲ್ಲ ಅದು. ಯಾರು ಧರ್ಮದ್ರೋಹಿಗಳು, ದೈವದ್ರೋಹಿಗಳು, ಯಜ್ಞದ್ರೋಹಿಗಳು, ದೇಶದ್ರೋಹಿಗಳು ಅಂಥವ್ರ ಮೇಲೆ ಪ್ರಯೋಗ ಮಾಡಲಿಕ್ಕೆ ಇರುವಂಥದ್ದಂತೆ ಅದೆಲ್ಲವೂ ಕೂಡ ಅಂತ. ಆ ದೇವತೆಗಳು ಅಲ್ಲಿ ನೆಲೆಸಿದ್ದಾರಂತೆ. 5ನೇ ಪರ್ವದಲ್ಲಿ ವಾರ್ತಾಲಿ, ವಾರಾಹಿ, ವರಾಹಮುಖಿ, ಅಂಧಿನಿ, ರುಂಧಿನಿ, ಜುಂಭಿನಿ, ಮೋಹಿನಿ, ಸ್ತಂಭಿನಿಯರು. ಕೊನೆಯಲ್ಲಿ ಇದು ಕೊನೆ ಪರ್ವ. ಇದು ಎಡಭಾಗದಲ್ಲಿ ದೇವಿಯ ಒಂದು ಮುಖ್ಯ ವಾಹನ ದೊಡ್ಡ ಮಹಿಷ. ಅದು ಬಹು ದೊಡ್ಡ ಮಹಿಷ, ಯಮನ ಮಹಿಷಕ್ಕಿಂತ ಕಡಿಮೆ ಇಲ್ಲ ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಮಹಿಷ, ಅದೊಂದು ವಾಹನ. ಸಿಂಹ ಇನ್ನೊಂದು ವಾಹನ, ಕೃಷ್ಣ ಸಾರಂಗ ಮತ್ತೊಂದು ವಾಹನ, ಕಿರಿಚಕ್ರ ರಥ. ಇಷ್ಟು ವಾಹನಗಳಿದೆ ಆ ದೇವಿಗೆ, ದಂಡನಾಥ ದೇವಿಗೆ. ಮತ್ತು ತುಂಬ ಇದೆ ಈ ದೇವಿಯ ಈ ಕೊನೆ ಪರ್ವ ಇದೆಯಲ್ಲ, 5ನೇ ಪರ್ವ ಇರುವಂಥದ್ದು. ಅಲ್ಲಿ ಬರುವ ದೇವತೆಗಳ ಅದು ತುದಿ ಮೊದಲಿಲ್ಲ ಅಂತ, ಅಷ್ಟು ದೇವತೆಗಳು ವಾಸ ಮಾಡ್ತಾರೆ ಅಲ್ಲಿ ಆ ಪರ್ವದಲ್ಲಿ ಅಂತ, ಅಷ್ಟೆಲ್ಲ ದೇವತೆಗಳು ಅಂತ. ಮತ್ತು ಒಂದು ಸುರಾ ಸಮುದ್ರ ಇದೆಯಂತೆ ಅಲ್ಲಿ, ಅಂದರೆ ಮಧು ಸಾಗರ ಅಂತ. ಅವನು ಆ ದೇವತೆ ವಾಸ ಮಾಡ್ತಾನೆ ಅಂತಲ್ಲಿ. ಅವನು ಯಾಕಿದ್ದಾನೆ ಅಲ್ಲಿ ಅಂತಂದರೆ ಯುದ್ಧದಲ್ಲಿ ಶಕ್ತಿ ದೇವಿಯರಿಗೆ ಅಂದರೆ ದೇವಿಯ ಸೈನಿಕರಿಗೆ ಬಾಯಾರಿಕೆ ಆದಾಗ, ಯುದ್ಧದಲ್ಲಿ ಬಳಲಿಕೆ ಆದಾಗ, ಬಾಯಾರಿಕೆ ಆದಾಗ, ಅವರಿಗೆ ಕಷ್ಟ ಆದಾಗ ಈ ಸುರಾ ಸಮುದ್ರ ಏನು ಯಾರಿದಾನೋ ಇವನು ಅವರಿಗೆಲ್ಲ ಈ ಬಾಯಾರಿಕೆ ಕೊಡ್ತಕ್ಕಂಥವನು. ಬಾಯಾರಿಕೆ ಮತ್ತು ಮನೆಗಳಲ್ಲಿ ಕೊಟ್ಟಾಗ ನಾವು ಮಜ್ಜಿಗೆ ನೀರು ಕೊಟ್ಟರೆ ಆಗೋದಿಲ್ಲ, ಯುದ್ಧ ನಡೀತಾ ಇರುವಂಥದ್ದು ಅಲ್ಲಿ. ಹಾಗಾಗಿ ಅದನ್ನೇ ಕೊಡಬೇಕು. ಯಾವುದರಿಂದ ಅಮಲು ಬರ್ತದೋ, ಅಮಲು ಅಂದರೆ ಈ ಅಮಲಿಗೂ ಇವತ್ತಿನ ಅಮಲಿಗೂ ತುಂಬ ವ್ಯತ್ಯಾಸ ಇದೆ. ನಾವು ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ಬೇಕು, ಅದ್ರ ಜೊತೆ ಹೋಲಿಕೆ ಮಾಡ್ಕೊಳ್ಬೇಡಿ ಯಾವುದೇ ಕಾರಣಕ್ಕೂ. ಇವತ್ತಿನ ಕಾಲದ ಮದ್ಯಗಳು ನಿಯಂತ್ರಣವನ್ನು ಕೆಡಿಸ್ತವೆ ಅಂತ. ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ನಿಯಂತ್ರಣ ಕೆಡಿಸುವಂಥದ್ದಲ್ಲ, ಉತ್ಸಾಹವರ್ಧಕ ಅಂತ. ಉದಾಹರಣೆಗೆ ಶ್ಯಾಮಲಾದೇವಿ ಕಾದಂಬರಿ ಪಾನ ಮಾಡ್ತಾಳೆ ಅಂತಿದೆ. ನಿನ್ನೆ ನಾವು ಹೇಳಿದ್ವು, ಕಾದಂಬರಿ ಎನ್ನುವ ಒಂದು ಜಾತಿಯ ಆಸವ.
ಅದನ್ನು ಪಾನ ಮಾಡ್ತಾಳೆ. ಕಣ್ಣು ಕೆಂಪಾಗಿದೆ ಅವಳದ್ದು ಅಂತ. ನಮ್ಮಲ್ಲಿ ಕೆಲವರಿಗಾರು ಖುಷಿಯಾಗಿರ್ಬೋದು, ನಾನು ಮಾತ್ರ ಅಲ್ಲ, ಈ ಅಮ್ಮನವರು ಮಾಡ್ತಾರೆ ಅಂತಾಯಿತು. ಇದನ್ನು ಅನೇಕರು ಅಂದ್ಕೊಂಡಿರ್ಬೋದು ನಮ್ಮಲ್ಲಿ. ನೀವು ಮಾಡೋದು ಬೇರೆ, ಅಮ್ಮನವ್ರು ಮಾಡೋದು ಬೇರೆ, ಭಾರಿ ವ್ಯತ್ಯಾಸ ಇದೆ. ಅದಕ್ಕೋಸ್ಕರ ನೀವು ಮಾಡ್ತಾ ಇರೋದು ಅಶುಚಿ ಅದು. ಆದರೆ ಕಾದಂಬರಿ ಅಂಥದ್ದಲ್ಲ. ಕಾದಂಬರಿ ಈ ಈ ಪೇಜವನ್ನು ಹೇಗೆ ತಯಾರು ಮಾಡಬೇಕು ಅನ್ನೋದು ಆಯುರ್ವೇದದಲ್ಲಿದೆ. ಆಯುರ್ವೇದದಲ್ಲಿ ಒಂದು ಆಸವವಾಗಿ ಅದನ್ನು ತಯಾರು ಮಾಡ್ತಕ್ಕಂಥ ವಿಧಾನವನ್ನು ಹೇಳಿದ್ದಾರೆ ಅವರು. ಈಗ ಮಾಡ್ಲಿಕ್ಕೆ ಸಾಧ್ಯ, ಅದನ್ನು ಮಾಡಿ ನೀವು ಅದನ್ನು ಪಾನ ಮಾಡ್ಬೋದು. ಮಾಡಿದರೆ ನಿಮ್ಗೆ ಆ ಥರ ಅಮಲಿ ಇರೋದಿಲ್ಲ. ಇವತ್ತೆಲ್ಲ ಈ ರಸ್ತೆಯಲ್ಲೆಲ್ಲ ಕಾಣ್ತಾರಲ್ಲ, ಆ ಥರ ನಿಮ್ಗೆ ಅಮಲಿ ಇರೋದಿಲ್ಲ. ಅದೊಂದು ಬದಲಾವಣೆ ಕೊಡ್ತದೆ, ಒಂದು ಉತ್ಸಾಹವನ್ನು, ಶಕ್ತಿಯನ್ನು, ಚೈತನ್ಯವನ್ನು ಕೊಡ್ತದೆ, ಕೊಡೋದಿಲ್ಲ ಅಂತಲ್ಲ. ಆದರೆ ನೆಲೆ ತಪ್ಪಿಸಿ ನಮ್ಮನ್ನು ಹಾಳು ಮಾಡುವಂಥದ್ದಲ್ಲ ಅದು, ಅನ್ನೋದನ್ನು ಮನಸ್ಸಲ್ಲಿಟ್ಕೊಳ್ಬೇಕು. ಶಕ್ತಿ, ಉತ್ಸಾಹ, ಚೈತನ್ಯವನ್ನು ವರ್ಧನೆ ಮಾಡುವಂಥದ್ದು. ಅಂಥ ಸುರಾಸಾಗರ ಅಲ್ಲಿಯೇ ನೆಲೆಸಿದ್ದು. ಅಂದರೆ ಬಾಯಾರಿಕೆ ವ್ಯವಸ್ಥೆ ಇದ್ಬಿಟ್ಟಿದಲ್ಲೇ ಅಂತ. ಯುದ್ಧದ ಮಧ್ಯದಲ್ಲಿ ಸೇನಾಪತಿ ಅಲ್ವ ಅವಳು, ಸೈನಿಕರಿಗೆ ಏನೇ ಅಗತ್ಯ ಕಂಡರೂ ಬೇಕಾದ ವ್ಯವಸ್ಥೆಯಲ್ಲಿ ಇದ್ಬಿಟ್ಟಿದೆ ಅನ್ನೋದನ್ನು ನೆನಪಿಸಲಿಕ್ಕೆ ಈ ಮಾತುಗಳನ್ನ ಹೇಳೋದು. ಹೀಗೆ ತುಂಬ ದೇವತೆಗಳು, ಇಂದ್ರಾದಿ ದಿಕ್ಪಾಲಕರು, 64 ಕೋಟಿ ಅಪ್ಸರೆಯರು, ಸಿದ್ಧರು, ಅಗ್ನಿ, ಸಾಧ್ಯರು, ವಿಶ್ವೇ ದೇವತೆಗಳು, ವಿಶ್ವಕರ್ಮ, ಮಯ, ಇನ್ನು ಅನೇಕ 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 ದೇವತೆಗಳು. ಹಾಗೆ 8 ದಿಕ್ಕುಗಳಲ್ಲಿ ಭೈರವರುಗಳು, ಕೊನೆಯಲ್ಲಿ 10 ಕೋಟಿ ಭಟರು. ಇಷ್ಟೆಲ್ಲರ ನಡುಗೂಡಿ ದಂಡನಾಥ ದೇವಿಯ ಒಂದು ಪರಿವಾರ ಅಂದರೆ ಹೇಗಿರ್ಬೋದು? ಸಹಸ್ರನಾಮದ ನೆನಪು ಮಾಡ್ಕೊಂಡು ಪೂರ್ಣ ಮಾಡೋಣ ಪ್ರವಚನದ 9ನೇ ದಿನ. ಕಿರಿಚಕ್ರರಥಾರೂಢ ದಂಡನಾಥ ಪುರಸ್ಕೃತ, ಕಿರಿಚಕ್ರರಥಾರೂಢ ದಂಡನಾಥ ಪುರಸ್ಕೃತ. ಮುಂದೆ ದಂಡನಾಥೆ ಅಂತ. ಪುರಸ್ಕೃತ ಅಂದರೆ ಅವಳನ್ನು ಮುಂದಿಟ್ಕೊಂಡು ದೇವಿ ಯುದ್ಧ ಮಾಡ್ತಾಳೆ. ಲಲಿತಾದೇವಿ ಅವಳು ಯುದ್ಧಕ್ಕೆ ಬರೋದು ಕೊಟ್ಟ ಕೊನೆಯಲ್ಲಿ ಅಂತ. ಇವರಿಗೆಲ್ಲ ಕೆಲಸ ಇದೆ ಮೊದಲು, ಅದೆಲ್ಲ ಆದಮೇಲೆ ಅವಳು ಬರುವಂಥದ್ದು ಲಲಿತಾದೇವಿ ಅಂತ. ಹಾಗಾಗಿ ದಂಡನಾಥ ಪುರಸ್ಕೃತ, ಆಕೆಯನ್ನು ಮುಂದಿಟ್ಕೊಂಡು ಲಲಿತಾದೇವಿ ಯುದ್ಧ ಮಾಡ್ತಾಳೆ ಅಂತ. ಹೀಗೆ ಅವಳ ಸಾಮ್ರಾಜ್ಯ, ಅವಳ ಪರಿವಾರ, ಅವಳ ಆವರಣ ಇದು. ನಾನು ನಿಮಗೆ ಇಷ್ಟೆಲ್ಲ ಹೇಳಿದ ಮೇಲೆ ಕೊನೆ ಮಾತು ಏನಂದರೆ, ಏನೂ ಹೇಳಿದಾಗ ಆಗಲಿಲ್ಲ. ನಾನು ನಿಮಗೆ ಏನೂ ಹೇಳಿಲ್ಲ. ಹೊರಗಿನ ಹೊದಿಕೆಯನ್ನು ಕೂಡ ಮುಟ್ಟಿಲ್ಲ. ನಾವೇನು ಹೇಳಿದ್ವೋ ಹೊರಗಿನ ಚರ್ಮ ಕೂಡ ಮುಟ್ಟಿಲ್ಲ ಇದು ಅಂತ. ಮತ್ತು ಆದರೂ ಯಾಕೆ ಹೇಳಿದ್ರಿ ಅಂದರೆ, ಇಷ್ಟು ಶಬ್ದಗಳು ನಿಮ್ಮ ಕಿವಿಗೆ ಬೀಳಬೇಕು ಅಂತ ನಮ್ಮ ಉದ್ದೇಶ. ಏನೋ ಒಂದು ಅದ್ಭುತ ಹೊಸದು ಹೇಳಿದ್ರು, ತುಂಬ ರೋಚಕವಾಗಿತ್ತು, ರಂಜಕವಾಗಿತ್ತು ಅನ್ನೋದಕ್ಕಿಂತ ಹೆಚ್ಚು ಈ ದೇವಿಯರ ನಾಮ ನಿಮ್ಮ ಕಿವಿಗೆ ಬಿದ್ದು ನೀವು ಉದ್ಧಾರ ಆಗಬೇಕು. ಈ ಒಂದೊಂದು ದೇವಿಯರು ನಿಮ್ಗೆ ಬೇಕಾದದ್ದು ಮಾಡಿಕೊಡಬಲ್ಲರು. ಯಾರ್ಯಾರ ಹೆಸರು ನಾವು ಹೇಳಿದೆವೋ, ನಿಮ್ಮ ಜೀವನದಲ್ಲಿ ಬೇರೆ ಬೇರೆ ಅಗತ್ಯಗಳಿದೆ, ನಿಮಗೆ ಬೇರೆ ಬೇರೆ ತೊಂದರೆಗಳಿದೆ, ಬೇರೆ ಬೇರೆ ಸಂದರ್ಭಗಳಿದೆ. ಬೇಕಾದದನ್ನು ಈ ದೇವಿಯರು ಕೊಡಬಲ್ಲರು. ಎಲ್ಲಿಯಾದರೂ ಒಂದು ವಿದ್ಯುತ್ತು ಈ ಕಡೆಯಿಂದ ಆ ಕಡೆ ಹರಿದ್ರೆ, ಆ ನಾಮೋಚ್ಚಾರಣೆ ಮಾಡುವಾಗ ಹರಿದ್ರೆ ನಿಮ್ಮ ಕಷ್ಟ ಪರಿಹಾರ ಆಗ್ಬೋದು, ನಿಮ್ಮ ಸಮಸ್ಯೆ ಮುಗಿಬೋದು, ನಿಮಗೊಂದು ದಾರಿ ಸಿಗ್ಬೋದು ಮುಂದುವರಿಯೋದಕ್ಕೆ ಅಂತ. ಮಾಡಬೇಕು ಇದನ್ನು. ನಾನು ನವರಾತ್ರಿಯಲ್ಲಿ ಮಾಡಬೇಕಾದ ಯಾವುದು ಅಂದರೆ ಇಂಥದ್ದನ್ನು ಮಾಡಬೇಕು ಅಂತ. ಹಾಗಾಗಿ ಆ ಕಾರಣಕ್ಕೋಸ್ಕರ ನಾವು ಇದನ್ನು ಎಲ್ಲವನ್ನು ಕೂಡ ನೆನಪು ಮಾಡಿಕೊಂಡು ಹೀಗೆ ಯುದ್ಧಕ್ಕೆ ಆಕೆ ದೇವಿ ಮುಂದುವರಿತಾಳೆ. ಇನ್ನು ಮುಂದಕ್ಕೆ ನಾವು ಗಮನಿಸೋಣ ಏನು ನಡೀತು. ಮುಂದಕ್ಕೆ ಯುದ್ಧಕ್ಕೆ ಹೊರಟಾಗ ಅಲ್ಲೇನಾಯಿತು? ಇಲ್ಲಿ ಯುದ್ಧಕ್ಕೆ ಹೊರಟಾಗ ಅಮ್ಮನವರು ಇಷ್ಟೆಲ್ಲ ಸಿದ್ಧತೆಯಲ್ಲಿ ಯುದ್ಧಕ್ಕೆ ಹೊರಟಾಗ ಅಲ್ಲೇನಾದ್ರು ಪರಿಣಾಮ ಆಯಿತಾ? ಬಂಡಾಸುರನ ನಗರದಲ್ಲಿ, ಶೂನ್ಯಕ ನಗರದಲ್ಲಿ ಈ ಯುದ್ಧಾರಂಭದ, ಯುದ್ಧೋದ್ಯಮದ ಒಂದು ಪ್ರತಿಫಲನ ತರಂಗಗಳು ಅಲ್ಲೇನಾದ್ರು ಬಂತ, ಪ್ರತಿಫಲಿಸ್ತಾ ಶೂನ್ಯಕ ನಗರದಲ್ಲಿ? ಅಥವಾ ಮತ್ತೇನೇನಾಯಿತು ಹೊರಟಾಗ ಅನ್ನೋದನ್ನು ನಾಳೆಯಿಂದ ನಾವು ಮುಂದಕ್ಕೆ ಗಮನಿಸೋಣ. ಇನ್ನು ಅನೇಕ ದೇವಿಯರು ಯುದ್ಧ ಸಂದರ್ಭದಲ್ಲಿ ಪ್ರಸ್ತುತರಾಗ್ತಾರೆ. ನೀವು ಯುದ್ಧ ಅಂತ ನೋಡೋಕ್ಕಿಂತ ಹೆಚ್ಚು ಹೆಚ್ಚು ಅಲ್ಲಿ ಯಾವ ದೇವಿ ಬಂದಳು, ಅವಳು ಜೀವನಕ್ಕೆ ಏನು ಅನುಗ್ರಹ ಮಾಡ್ಬೋದು ಆ ದೇವಿ. ಒಂದೊಂದು ದೇವಿಯರು ಕೂಡ ಜೀವನಕ್ಕೆ ಅನುಗ್ರಹ ಮಾಡಲಿಕ್ಕೆ ಇರುವಂಥವ್ರು. ಆ ದೇವಿ ನಮ್ಮನ್ನು ಹೇಗೆ ಉದ್ಧಾರ ಮಾಡ್ಬೋದು, ಈ ಹಿನ್ನೆಲೆಯಲ್ಲಿ ಮುಂದಿನ ಪ್ರವಚನವನ್ನು ನೀವು ಕೇಳುವವರಾದರೆ ಮಾಡಿದ ಪ್ರವಚನ ಸಾರ್ಥಕ ಎಂಬುದಾಗಿ ಭಾವಿಸ್ತೇವೆ. ಆ ಜಗಜ್ಜನನಿ ಮತ್ತು ಆಕೆಯ ಸುತ್ತಮುತ್ತ ಇರತಕ್ಕಂಥ ಎಲ್ಲ ದೇವಿಯರು, ದೇವರುಗಳು ನಿಮ್ಮನ್ನು ಸಲಹಲಿ. ಈ ನವರಾತ್ರಿ ನಿಮ್ಮ ಪಾಲಿಗೆ ನಿಜವಾಗಿಯೂ ಒಂದು ಅತ್ಯಂತ ವಿಶಿಷ್ಟವಾದ ನವರಾತ್ರಿ, ಶಕ್ತಿ ರಾತ್ರಿ. ಅದು ಆಗಲಿ, ನಿಮ್ಮ ಜೀವನವನ್ನು ಅದು ಬದಲು ಮಾಡಲಿ, ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಲಿ, ಜೊತೆಗೆ ನಿಮಗೆ ಒಳ್ಳೆಯ ಬುದ್ಧಿಯನ್ನು ಕೊಡಲಿ, ಒಳ್ಳೆಯ ಮನಸ್ಸನ್ನು ಕೊಡಲಿ. ಸನ್ಮಾರ್ಗದಲ್ಲಿ ನಡೆದು ಅಲ್ಲಿವರೆಗೆ ದೇವಿಯ ಚರಣದವರೆಗೆ ಸಾಗುವಂಥ ಒಂದು ಸುಯೋಗವನ್ನು ದೇವಿ ನಿಮಗೆಲ್ಲ ಕೊಡಲಿ, ಕೈ ಹಿಡಿದು ನಡೆಸಲಿ ಎಂಬುದಾಗಿ ಕೊಟ್ಟ ಕೊನೆಯಲ್ಲಿ ಹಾರೈಸ್ತೇವೆ. ಎಲ್ಲ ವಾಕ್ಕುಸುಮಗಳು ಲಲಿತಾದೇವಿಯ ಶ್ರೀಚರಣಕ್ಕೆ ಮತ್ತು ಆಕೆಯನ್ನು ತೋರಿಕೊಡುವ
ಸದ್ಗುರುವಿನ ದಿವ್ಯ ಸನ್ನಿಧಾನಕ್ಕೆ ಸಮರ್ಪಿತವಾಗಲಿ. ಈ ಪ್ರವಚನ ಒಂದು ಪೂಜೆಯಾಗಿ ಭಗವತಿಗೂ ಮತ್ತು ಗುರುಪರಂಜ್ಯೋತಿಗೂ ಸಲ್ಲಲಿ. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕೀ